ಬೆಳಗಿನ ಕ್ಲಾಸ್ನಲ್ಲಿ ಉಪನಿಷತ್ ಕ್ಲಾಸ್ನಲ್ಲಿ ಈಶಾವಾಸ್ಯ ಉಪನಿಷತ್ತನ್ನ ಅಭ್ಯಾಸ ಮಾಡ್ತಾ ಇದ್ದೀವಿ. ಓಂ ನಮ ಶಿವಾಯ ರೀ ಚಾಲು ಮಾಡೇನಿ. ಅದಿರಿ ಕೇಳ್ತೇನ್ರಿ? ಕೇಳಾಕತ್ತದ್ರಿ. ಸರಿ ಸರಿ. ನಿನ್ನೆ ಏನ್ ಹೇಳಾಕತ್ತಿದ್ರಪ್ಪ ಅಂದ್ರ ಸನ್ಯಾಸ ಅಂದ್ರೆ ಏನ್ ಹೇಳಾಕತ್ತಿದ್ರು? ಸನ್ಯಾಸ ಈ ಕಷಾಯ ವಸ್ತ್ರವನ್ನು ಧರಿಸಿಕೊಂಡಿರುವುದಲ್ಲ. ಸನ್ಯಾಸ ಈಸ್ ನಾಟ್ ಗೋಯಿಂಗ್ ಟು ಋಷಿಕೇಶ್. ನಾ ಋಷಿಕೇಶ್ ಹೋಗಿ ಯಾವ್ದೋ ಒಂದು ಉಡುಪು ಹಾಕೊಂಡು ಕುಂಡಿರ್ತೇನೆ, ಸನ್ಯಾಸ ತಗೊಂಡೇನಿ, ಉಪಯೋಗ ಇಲ್ಲ ಅಂತಾರ. ಸನ್ಯಾಸ ಈಸ್ ನಾಟ್ ಲಾಂಗ್ ಹೇರ್ ಆರ್ ಬಿಯರ್ಡ್. ಗಡ್ಡ ಬಿಡುವುದು, ಕೂದಲ ಬಿಡುವುದು, ಕ್ಯಾಮಿ ಬಟ್ಟೆ ಹಾಕೊಳ್ಳುವುದು, ಕೈಯಾಗ ಕೋಲ್ ಹಿಡ್ಕೊಳ್ಳೋದು, ರುದ್ರಾಕ್ಷಿ ಮಾಲೆ ಹಿಡ್ಕೊಳ್ಳೋದು ಸನ್ಯಾಸ ಅಲ್ಲ. ಬಹಳ ಮಂದಿ ಸನ್ಯಾಸ ಅದನ್ನ ತಿಳ್ಕೊಂಡೇವಿ ನಾವು, ಅದಲ್ಲ ಅಂತಾರ. ಸನ್ಯಾಸ ಈಸ್ ಇಂಟರ್ನಲ್ ರಿನೌನ್ಸಿಯೇಷನ್ ಆಫ್ ದ ಎಂಟೈರ್ ವರ್ಲ್ಡ್ ಆಸ್ ಅನ್ ಆಬ್ಜೆಕ್ಟ್ ಆಫ್ ಇಮೋಷನಲ್ ಡಿಪೆಂಡೆನ್ಸ್. ಸನ್ಯಾಸ ಅಂದ್ರೆ ಏನು? ಒಳಗಿನಿಂದ ಈ ಜಗತ್ತು ಇದು ಅವಲಂಬಿಸಲಿಕ್ಕೆ ಯೋಗ್ಯ ಇಲ್ಲ ಅಂತ ತಿಳ್ಕೊಂಡು ಇದ್ರ ಮ್ಯಾಗ ಅವಲಂಬಿತರಾಗದೆ ಈಶ್ವರನ ಮ್ಯಾಗ ಅವಲಂಬಿತರಾಗುವುದು, ಇದ್ರ ಮ್ಯಾಗ ವೈರಾಗ್ಯದಿಂದ ಇರುವುದು ಏನಂತ, ಅದಕ್ಕೆ ಏನಂತಾರ್ರಿ ಅವರು? ಸನ್ಯಾಸ. ನೋಡ್ರಿ, ಒಂದು ಆಕಳಕ್ಕ ಒಂದ್ ಸ್ವಲ್ಪ ಯಾರಾದ್ರೂ ಒಂದ್ ಸ್ವಲ್ಪ ಹಿಡಿ ಹುಲ್ಲು, ಹಸಿರು ಹುಲ್ಲು ತೋರಿಸ್ರಿ, ಏನ್ ಮಾಡ್ತೈತ ಅದು? ಓಡಿ ಬರ್ತದ್ರಿ. ನಿಮ್ ಕಡೆ ಓಡಿ ಬರ್ತದ. ಬಡಗಿ ತೋರಿಸ್ರಿ, ಓಡಿ ಹೋಗ್ತದ್ರಿ. ಓಡಿ ಹೋಗ್ತದ. ಈಗ ನೀವು ಏನ್ ಮಾಡ್ಬೇಕು? ಈ ಜಗತ್ತಿನ ಕೂಡ ಹಸಿರು ಹುಲ್ಲಂತ ತಿಳ್ಕೊಬಾರದು ನಾವು. ಹಸಿರು ಹುಲ್ಲಂತ ತಿಳ್ಕೊಂಡೇವಿ ನಾವು. ಬಾಳ ಚಲೋ, ಮೇಯಾಕ ಬಾಳ ಚಲೋ ಐತಿ, ನೌಕರಿ ಆತು, ಅಭ್ಯಾಸನೂ ಆತು, ಇನ್ನೇನು ಬಡ ಲಗ್ನ ಮಾಡ್ಕೊಂಡ್ ಬಿಡೋನು, ಬಾಳ ಸುಖ ಐತಿ ಲಗ್ನದಾಗ, ಬಾಳ ಸುಖ ಐತಿ. ಇದು ಎಂತ ಮಾರ್ಗ ಇದು? ಆ ಆಕಳ ಹುಲ್ಲು ತೋರಿಸಿದಾಗ ಏನ್ ಹತ್ರ ಬರ್ತೈತಲ್ಲ, ಹಂಗ ಪ್ರವೃತ್ತಿ ಮಾರ್ಗ. ಈ ಜಗತ್ತನ್ನ ನೋಡಿ ಇದು ವಿಶ್ವಾಸ ಇಟ್ಟು ಇದ್ರ ಮ್ಯಾಗ ಅವಲಂಬಿತ ಆಗಾಕ ಇದ್ರ ಬೆನ್ ಹತ್ತುವುದು ಏನೈತಲ್ಲ, ಪ್ರವೃತ್ತಿ ಮಾರ್ಗ. ಬಡಗಿ ತೋರಿಸಿರ ಅದಕ್ಕೆ ಬಡಗಿನ ಹೊಡಿಸ್ಕೊಂಡಿದ್ದು ಅದಕ್ಕೆ ನೆನಪಿತ್ತಂದ್ರೆ ಬಡಗಿ ತೋರ್ಸತ್ಲೇನೆ ಓಡೋಕತಿ, ಮಾತ್ರ ಬರೋದಿಲ್ಲ ಅದು. ಹಂಗ ನಿವೃತ್ತಿ ಮಾರ್ಗ ಇದು ವಿವೇಕದಿಂದ ಬರ್ಬೇಕ. ಅಲ್ಲಿ ಬಡಗಿ ತೋರ್ಸ್ಯಾರಲ್ಲ ಆಕಳಕ್ಕ, ಇಲ್ಲಿ ಮನುಷ್ಯನಿಗೆ ವಿವೇಕದಿಂದ ವಿಚಾರ ಮಾಡ್ಬೇಕು. ಪರೀಕ್ಷಾ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣ ನಿರ್ವೇದ ಮಾಯ. ವಿಚಾರ ಮಾಡ್ಬೇಕ್ರಿ. ನಮ್ಮ ಜೀವನದಾಗ ಇಷ್ಟು ವರ್ಷ ಆತು, ನಮ್ಗೆ 30 ಆತು, 35 ಆತು. ಇಲ್ಲಿ ಮಠ ಏನ್ ಮಾಡಿದ್ವಿ. ಇನ್ನು ಮುಂದೆ ಏನು ಗೃಹಸ್ಥ ಆಶ್ರಮಕ್ಕೆ ಎಂಟ್ರಿ ಆಗ್ಬೇಕು, ಏನ್ ಡೈರೆಕ್ಟ್ ಸನ್ಯಾಸ ಆಶ್ರಮಕ್ಕೆ ಎಂಟ್ರಿ ಆಗ್ಬೇಕು? ಕೈಯಾಗ ಮಾಲಿ ಕೊಟ್ರ ಎದಕ್ ಮಾಲಿ ಹಾಕ್ತಿವಿ ನಾವು? 4 ಮಂದಿ ನಾವು ಸಂಸಾರಕ್ಕ ಮಾಲಿ ಹಾಕೋರದೇವಿ. ವಿಚಾರ ಇಲ್ಲ, ಯಾರು ಹೇಳುವುದಿಲ್ಲ ಇವನ್ನ ಆ ವಿಷಯಗಳನ್ನ. ಅವಾಗ ಹೇಳುವುದಿಲ್ಲ ನಾವು. ಯಾಕೆ ಹೇಳುದಿಲ್ರಿ ಸ್ವಾಮ್ಯಾರ? ನಾವು ಮಕ್ಳಿಗೆ ಹೇಳ್ಬೇಕು ಬೇಡ? ನಾ ಅಂತೂ ಹೇಳಾಕತ್ತೇನ್ರಿಪ್ಪ, ಕೇಳಬಲ್ಲ ನಮ್ಮ ಮಗ. ಹೇಳಿದ್ರು ಕೇಳುದಲ್ವ ಅಂದ್ರಿ? ಹ್ಞೂನ್ರಿ. ವಯಸ್ಸದ ತಾರತಮ್ಯ ಬರ್ತೈತಿ ಹೇಳ್ರಿ. ಏನ್ರಿ? ವಯಸ್ಸದ ತಾರತಮ್ಯ ಇರ್ತೈತ್ರಿ ಅವ್ರಿಗೆ. ವಯಸ್ಸಿನ ತಾತ್ಪರ್ಯ? ವಯಸ್ಸಿನ ಒಂದ್ ಇದಿರ್ತದ್ರಿ. ತಿಳಿಯಂಗಿಲ್ಲ. ಆಮೇಲೆ ಅವಾಗ ಯಾವ ವಿಷಯನೂ ಹತ್ರ ಹೋಗುದಿಲ್ರಿ. ಅಲ್ಲ, ವಿಷಯ ಬಿಟ್ಟು ಬೇರೆ ತಲೆಯಾಗ ಹೋಗೋದೇ ಇಲ್ಲ ಅವಾಗ. ಹೋಗೋದೇ ಇಲ್ಲ. ಯಾಕಂತಂದ್ರ ಅದು ಆಕರ್ಷಣೆ ಹಂಗಿರ್ತೈತ್ರಿ. ಅದ ಹಂಗಿರ್ತದ. ಸರ್ ಮಕ್ಕಳು ಏನಂತ ಗೊತ್ತನ್ ಸರ್? ಹ್ಞೂನ್ರಿ. ಮಗ ನಮ್ಮಪ್ಪ ಹೆಂಡತಿ ಮಾಡ್ಕೊಂಡ್ ನಾನು ಹಡದನ, ನನಗ್ ಬ್ಯಾಡ ಅಂತ ನೋಡುವಂತ ನೋಡ್ರಿ. ಹೌದು. ಅಲ್ಲ, ನಾವ್ ಯಾಕೆ ಬ್ಯಾಡ ಅಂತಾನು ಅನುಭವ ಆಗೈತಿ, ಬ್ಯಾಡ ಅಂತ ನಾನು ತಿಳ್ಕೊದಿಲ್ರಿ ಅವ್ರ. ಹೌದೌದು. ಮತ್ತ ಯಾರೋ ಒಬ್ಬನ ನೀನ್ ಸನ್ಯಾಸಿನ ಮಾಡ್ತಾವಂದ್ರೆ ಯಾರು ಒಪ್ಪೋದಿಲ್ರಿ. ಯಾರ ತಂದೆ ತಾಯಿಗಳು ಯಾರು ಒಪ್ಪೋದಿಲ್ರಿ. ಅದ ಲಗ್ನ ಮಾಡಕ್ ಓಡಾಡ್ತಾರ. ನಂದ ಅನುಭವ ಹೇಳಿದಲ್ಲ. ನಮ್ಮ ಹುಡುಗ ಇವ ಏನ್ ಡಾಕ್ಟರ್ ಆಗ್ಯಾನಲ್ಲ ಈ ಮನೆಪಾಲ್ದಾಗ, ಅವ ಸಣ್ಣಾಗಿದ್ದ, 1 2 ವರ್ಷ 3 ವರ್ಷ ಇರ್ಬೇಕೇನೋ. ನಾನು ಪಾತ್ ಪೂಜೆ ಕರ್ಸಿದ್ದೆ. ಅಪ್ಪವ್ರನ್ನ ಮನೆಗೆ ಬಂದಿದ್ರು. ಅವಾಗ ಯೂಶುವಲಿ ತಿಂಗಳಿಗೊಮ್ಮೆ ಕರೆಸ್ತಿದ್ದೆ ನಾನು. ಅವಾಗ ದಿವಸ ಕ್ಲಾಸಿಗೆ ಹೋಗಿದ್ದೆ. ತಿಂಗಳಿಗೊಮ್ಮೆ ನಾನು ಸಂಡೇ ಇತ್ತು, ಸುಟಿ ಇತ್ತು, ಅನುಕೂಲ ಇತ್ತು ಅಂದ್ರೆ ಇಬ್ರು ನೌಕರದಾರ ನಾವು. ಸ್ವಾಮೀಜಿ ನಾಳೆ ನೀವು ನಮ್ಮ ಮನೆಗೆ ಬರ್ಬೇಕು ಪಾತ್ ಪೂಜೆಕ್ ಅಂತಂದ್ರೆ ಆಯ್ತು, ಬರ್ತಿದ್ರಲ್ಲ. ಬಂದಾಗ ಅವ್ರು ಒಂದ್ಸಲ ಏನಂದ್ರು ಕೇಳಿದ್ರು ನಮಗೆ. ಈಗೇನ್ ಬೆಳಗಾವದಾಗ ಅದ್ರಲ್ರಿ ಅವರೇ ರೀ, ಕಲ್ಯಾಣ್ ಶೆಟ್ರ. ಬೆಳಗಾವದಾಗ ಇದ್ದವ್ರು ಚಿತ್ ಪ್ರಕಾಶ್ ಆನಂದ ಸರಸ್ವತಿ ಅವರು ಕೇಳಿದ್ರು. ಒಂದ್ಸಲ ಬ್ಲೆಸ್ ಹಿಮ್, ಏನಂತ ಅವಾಗ ಆಶೀರ್ವಾದ ಮಾಡ್ಲಿ ಅಂತ ಕೇಳಿದ್ರು. ನಾ ಅಂದೆ, ನಿಮ್ಗೆ ಏನ್ ತಿಳಿತೈತಿ ಮಾಡ್ರಿ ಅಂದೆ ನಾನು. ಆಶೀರ್ವಾದ ಮಾಡ್ಲೇನೋ ಅಂದ್ರು.
ನಾ ಅಂದೆ ಇದು ಒಬ್ಬ ಮಗ 3 ಹೆಣ್ಮಕ್ಳ ಮ್ಯಾಗ ಒಬ್ಬ ಗಂಡ ಮಗನ ಹಳದೇನಿ ಅವನು ಸನ್ಯಾಸಿ ಮಾಡಿ ಏನ್ ಮಾಡ್ರಿ ಅಂತ ನಾನು ಅಂದೆ. ಅಲ್ಲ ಹಿಂಗ ಹೇಳ್ಬೇಕಾಯ್ತು. ಅಲ್ಲ ಇವ್ಗ ಆಶೀರ್ವಾದ ಮಾಡ್ರಿ ಇನ್ನೊಂದ್ ಗಂಡ ಮಗ ಕೊಡಂತ ಹೇಳಕ್ ಹೇಳಿಲ್ಲ ನೀವು. ನಮಗ್ ದಮ್ ಹತ್ತಿತ್ರಿ ಸಮೀರ್ ಅವಾಗ. ಜಾಬ್ ಮಾಡಕ್ಕೆಲ್ಲ ಹಿಂಗಾಗಿ ನಮಗ್ ದಮ್ ಹಚ್ಬಿಟ್ಟಿತ್ತು. ನಿಮಗ್ ಹೇಳ್ಬೇಕಂದ್ರಿ ನಾವ್ ಕರೆ ಅಂದ್ರ 2 ಮಕ್ಳಿಗೆ ಆದ್ಮ್ಯಾಗ ಸ್ಟಾಪ್ ಮಾಡಿದ್ವಿ ಅಲ್ರಿ ನೀವು. ಫ್ಯಾಮಿಲಿ ಪ್ಲಾನಿಂಗ್ ಟೆಂಪ್ರರಿ ಮೆಥಡ್ ಮಾಡ್ಕೊಂಡು. ಅಲ್ಲ ನೀವು ಅದ್ರಾಗ ಇರೋರ್ ಅಂದ್ಕೂಲ ಹಂಗ ಮಾಡಾರ ಮತ್ತೆ. ನಾವ್ ಅದ್ರಾಗಿರೋರು 4 ಮಂದಿಗೆ ಹೇಳೋರ್ ಅಂದಾಗ ನೋಡ್ರಿ ಈಗ ನಮ್ಗ 1ನೇ ಮಕ್ಳು 2ನೇ ಮಕ್ಳಿಗೆ ಮತ್ತ 3ನೇ ಮಕ್ಳ ಡಿಫ್ರೆನ್ಸ್ 8 ವರ್ಷ ಐತಿ. ಆಮ್ಯಾಗ ಹುಟ್ಟಿದ್ರಿ ಇವ್ರಿಬ್ರು. ಅಂದ್ರೆ ಏನಾತ್ ಗೊತ್ತೇನ್ರಿ ಅವ್ರು ಒಂದಿಬ್ರು ಮಾವುಗಳು ನನಗ್ ಮಾವುಗಳಾಗೋರು ನಮ್ಮ ಮನೆಗೆ ಬಂದ್ ಏನೋ ಅವ್ರಿಗೆ ನಮ್ಮ ಮನೆಗ್ ಬಂದಿದ್ರು ಗೆಸ್ಟ್ ಆಗಿ ಬಂದಿದ್ರು. 2 ಮಾವುಗಳು, ಒಬ್ಬವ ನಮ್ಮ ಸೋದರ ಮಾವ, ಇನ್ನೊಬ್ಬ ಹಂಗ ನಡಪತಿಲೇ ಮಾವ. ನಾನು ಅವ್ರಿಗೆ ಊಟಕ್ಕೆ ಕರೆದಿದ್ದೆ, ಬಂದಿದ್ರು ನಮ್ಮ ಮನ್ಯಾಗ. ಬಂದಾಗ ಅವ್ರಿಬ್ರು ಏನ್ ಮಾತಾಡಕತ್ತಿದ್ರು ಕಟ್ಟೆ ಮ್ಯಾಗ ಕುತ್ಕೊಂಡು. ನಾ ಹೊರಗೆ ಹೋಗಿದ್ದೆ ಸಾಮಾನ್ ತರಾಕ. ಅವ್ರು ಮಾತಾಡೋದು ನನ್ಗೆ ಬಾಗಿಲಿಗೆ ಬರುತ್ತಾನೆ ಕಿವಿ ಕೇಳ್ತದ. ನಾನ್ ನಿಂತ್ಕೊಂಡು ಕೇಳಿದೆ ಅವ್ರು ಏನ್ ಮಾತಾಡಕತ್ತಿದ್ರು ಅಂತ. ಇಲ್ಲ ಇವ್ ಎಲ್ಲಪ್ಪಗ 2 ಮಕ್ಳು ಅದಾವ, 2 ಹೆಣ್ಮಕ್ಳು ಅದಾವ. ನನ್ನ ಮಗ ಒಬ್ಬ ಅದಾನ, ನಿನ್ನ ಮಗ ಒಬ್ಬ ಅದಾನ. ನಿನ್ನ ಮಗಗ ಒಂದ್ ತಗೋ, ನನ್ನ ಮಗಗ ಒಂದ್ ತಗೊಂಡ್ಬಿಡ್ತೀನಿ. ಇವ್ರು ಗಂಡ ಹೆಂಡತಿ ದುಡಿದಿದ್ ಅಷ್ಟು ನಮಗ ಆಕೈತಿ ಅಂತ ಮಾತಾಡಕತ್ತಿದ್ರಿ ಸ್ವಾಮಿಯರ್ ಅವ್ರು. ಭಾರಿ ಆಯ್ತು ಬಿಡ್ರಿ. ಅದು ನನಗೆ ಯಾವಾಗ ಕಿವಿ ಬಿತ್ತು ನನಗ ಜುಮ್ ಅಂತ ಮೈ. ಅದ ಇಲ್ಲ ಇವ್ರು ಊಟಕ್ಕೆ ಕರ್ಸಿದ್ರೆ ಎಲ್ಲ ತಗೊಂಡ ಹೊಂಟ್ರಲ್ಲ ಅವ್ರ ಅಂತ ಹೇಳಿ. ಶಿವ ಹನುಮ ಅಂದೆ ನಾನು. ಅವತ್ತಿನ ದಿವಸ ನಾನು ಇಷ್ಟ ನಮ್ದು ಮನಸ್ಸು ಕೆಂಚಿಗೆ ಆಗಿತ್ತು ಅಂದ್ರ ಏನ್ ಅನ್ನಕ್ ಹೋಗ್ಲಿಲ್ಲ. ನಾನು ಮನಸ್ಸಿನಾಗ ಇಟ್ಕೊಂಡೆ. ಅವ್ರೆಲ್ಲ ಊಟ ಮಾಡಿಸಿ ಕಳ್ಸಿದ ಮ್ಯಾಗ ಹಿಂಗ ಅನ್ನತ್ತಿದ್ ನೋಡ್ ನಮ್ಮ ಮಾವ, ಸ್ವಾದರ ಮಾವ ಅದಾವ ಅಂದೆ. ಅನ್ನತ್ತನ ಈಕಿ ಸುಮ್ಮ ಇದ್ಲ, ಏನ್ ಮಾತಾಡ್ತಿದ್ದಿಲ್ಲ. ಯಾಕಂದ್ರ ಇನ್ನು ಅದ ಹೊಸಬಿಸಿ ನಮ್ದು 5-6 ವರ್ಷ ಆಗಿದ್ದು ಮದುವೆ ಆಗಿ. ನನಗ ಮಾತ್ರ ತಲೆಯಾಗ ಏನ್ ಉಳಿತು ಅಂದ್ರೆ ಒಂದ್ ಗಂಡ ಮಗನ ಹಿಡಿಬೇಕಂದ್ರೆ ನಾವು ಬೆಳೆಸಿದ್ ಅಷ್ಟು ಆಸ್ತಿ ಇವ್ರು ಹೊರಗಿನವರ ಬಂದು ಹೊಡಿತಾರ ಅನ್ನುವಂತ ತಲೆಯಾಗ ಪುಕ್ಕ ಕೊಂತ ಬಿಡುತ್ತ. ಪಕ್ಕಾ ಸಂಸಾರಿ. ಅದ ಹಂಗ ಕಾಲನ್ನು ಕೊಡಿಸ್ತದ್ರಿ ಅದ. ನೋಡ್ರಿ ಅದ್ ಕಿವಿ ಬೀಳಿಕಂದ್ರ ಅದ್ ಏನಿತ್ತ ಏನೋ ಬಾಳ ಪ್ರೀತಿಯಿಂದ ಇದ್ಬಿಡ್ರಿ. ನಮ್ ಚಲೋ ಟೈಮ್ ಐತ ಹಂಗ ಕೊಡಿಸ್ತತ್ ನೋಡ್ರಿ ಎಲ್ಲ. ಏನ್ ಚಲೋ ಟೈಮು ಕೆಟ್ಟ ಟೈಮು ನಮ್ದು ಪರಿಸ್ಥಿತಿ ಏನಾಯ್ತು ಗೊತ್ತೈತೇನ್ರಿ. 3ನೇ ಹಡ್ಯಾಕ್ ಅದು ಹೆಣ್ಣಾತು. ಅಲ್ರಿ ಗುರುಗಳ, ನಮ್ದು 2ನೇ ಮಗ, 3ನೇದ್ ಹೆಣ್ಣಾತ್ರಿ. 4ನೇದ್ 2ನೇದ್ ಗಂಡ ಆಗೈತ, 4ನೇದ್ ಗಂಡ ಆಕೈತೆ ಅಂತ ನಮ್ಮ ಅಜ್ಜಾರಣ್ಣ ಏನ್ ಅಪ್ಪ ಸೋಮಣ್ಣ ಅಂತ ಹೇಳ್ತಾನಲ್ರಿ ಅವ್ರ ಮಗಳೇನಂತ ಉಂಟ್ರಿ. ಅವ್ರ ಏನಾದ್ರು 4ನೇದಕ್ಕ ಇಲ್ಲಪ್ಪ 2ನೇದ್ ಗಂಡ ಐತಿ, ಇನ್ನೊಂದ್ ಗಂಡ ಆಗ್ಲಿ ತಗೋ ಅಂತ ಅಂದ್ರಿ. ಅವಾಗ ಬಾರ್ತೆ ಹುಟ್ಟಿದ್ಲ್ರಿ. ನಾವ್ ಮಾಡ್ಸ್ಕೊಂಡ್ಬಿಡೋನ್ರಿ ಮತ್ ಹುಡುಗದಾನಂತ ಆಪರೇಷನ್ ಮಾಡಿಸ್ಬಿಡೋಣ. ಬ್ಯಾಡ ಅಂದ್ರ ಅವ್ರಿ. 4ನೇದ್ದು ಹಂಗ ಹೋದ್ರಿ. ಮುಂದ 5ನೇದ್ ಆತ್ರಿ, ಅದು ಹೆಣ್ಣ ಆತ್ರಿ. ಏನ್ ಮಾಡ್ತೀರಿ? ಅವಾಗ ಆಪರೇಷನ್ ಮಾಡ್ಸಂದ್ರಿ. ಹಿಂಗಾಕೈತ್ರಿ. ಇನ್ನೊಂದು ಗಂಡ ಬೇಕಾಗಿ ಹಂಗ ಜೈತ್ರಿ. ಅಲ್ಲ ಈಗ ನಮ್ದು ಏನದರಿ, ಇವ್ ಶಾಸ್ತ್ರ ವಿಷಯನೇ ಗೊತ್ತಿಲ್ರಿ. ಇದನ್ನೆಲ್ಲ ನಾವ್ ಮೊದಲ ವಿಚಾರ ಮಾಡಿದ್ವಿ ಅಂದ್ರ ಆಕ್ಚುಲಿ ಲಗ್ನ ಆದ್ಮ್ಯಾಗ ಮಗು ಬೇಕಂದ್ರ ಅಷ್ಟ ಸಂಸಾರ ಮಾಡ್ಬೇಕಂತ ಐತಂತ್ರಿ. ಮಕ್ಕಳು ಬೇಡ ಅಂದ್ರ ಸಂಸಾರ ಮಾಡೋದು ಏನೈತಿ ಅದ್ರ ಹರ್ಕತ್. ಇಲ್ಲಿ ನೀವು ಆನಂದ ಅಲ್ಲಿ ಹುಡುಕಾಕತ್ತೀರಲ್ಲ, ಇಲ್ಲಿ ಹುಡುಕ್ರಿ ಆನಂದ ಅಂತ ಶಾಸ್ತ್ರ. ಹೌದ್ರಿ. ಮಕ್ಕಳು ಬೇಕು ನಿಮ್ಗ, ವಂಶೋದ್ಧಾರಕರು ಬೇಕಂದ್ರ 1-2ಕ್ಕ ನೀವು ಸಂಸಾರ ಮಾಡ್ರಿ. ಅದು ಏನದ ಋತು ಕಾಲವನ್ನ ತಿಳಿದು ನಾವು ಮಾಡ್ಬೇಕು. ಆ ನಂತರ ಇನ್ನೊಂದು ವಿಶೇಷ ಹೇಳ್ತೀನಿ ಕೇಳ್ರಿ. ಈಗ ಬಾಳ ಮಂದಿ ಇದ್ದೀರಿ, ಗಂಡ ಬೇಕಂದ್ರೆ ಗಂಡ ಹಿಡಿಬಹುದು, ಹೆಣ್ಣು ಬೇಕಂದ್ರೆ ಹೆಣ್ಣು ಹಿಡಿಬಹುದು, ಇಚ್ಛಿಸಿದ ಮಗುವನ್ನು ಪಡಿಬಹುದು. ಹೆಣ್ಣು ಮಕ್ಳ ಕೈಯಾಗಿಲ್ಲ, ಅದು ಗಂಡು ಮಕ್ಳ ಕೈಯಾಗ ಐತಿ. ಹೌದ್ ನಮ್ಮ ಮಗಳು ಹೇಳ್ತಾಳ್ರಿ ಅದನ್ನ. ಯಾರಿಗೆ ನಮ್ಗ ಹೆಣ್ಣು ಮಕ್ಳು ಬೇಕ್ರಿ, 2 ಗಂಡ ಅದಾವ, ಹೆಣ್ಣು ಮಗು ಬೇಕನ್ನೋರು ಫೋನ್ ಮಾಡ್ರಿ ನನಗೆ. ನಾನ್ ನಿಮ್ಗೆ ಹೆಣ್ಣು ಮಗು ಅಡಿದ್ರೆ ಹೇಳ್ಕೊಡ್ತೇನೆ. ಆದ್ರ ಪ್ರಚಾರ ಮಾಡಕ್ ಹೋಗ್ಬೇಡ್ರಿ ಯೂಟ್ಯೂಬ್ನಾಗ. ಇಲ್ಲ ನಮ್ಮ ಮಗಳ ಅದನ್ನ ಹೇಳ್ತಾಳ್ರಿ. ಈಗ ನಮ್ಮ ಮಗಳ ಅಂತ ಹೇಳಿದ್ರಿ, ಈಗ ಆಕೆಲ್ಲ ಹೇಳ್ತಾ ಇರ್ತಾರ ಅದನ್ನ. ನಿನ್ ಕಾಯಿಗೆ ಐತಲ್ಲ ಅಂತ ಅದಕ್ಕ ಆಕೆ ಏನಂದ್ರೆ, ಇಲ್ರಿ ಮಂತ್ರದಲ್ಲಿ ಅಂತ ಒಂದ್ ಶಕ್ತಿ ಐತಿ, ಅವ್ರ ಅನುಷ್ಠಾನ ಮಾಡ್ಬೇಕಂಗ.
ಅಂತ ಮಾಡ್ಲಿಲ್ಲ ಅಂದ್ರೆ ಅವ್ರ ತಪ್ಪು ನ್ಯಾಯ ಮಾಡೋದು. ಮತ್ ನಾ ಎಷ್ಟು ಹೇಳಿದ್ರಿ ಅಷ್ಟೆಲ್ಲ ಸಕ್ಸಸ್ ಆಗಿದೆ ಅವತ್ತೇ ಇದ್ರಿಗೆ. ಹೌದು. ಈಗ ಅವ್ರ ಮಂತ್ರ ಅಂತಾರ, ನಾನು ವಿಜ್ಞಾನ ಮ್ಯಾಗ ಹೇಳ್ತೇನ್ರಿ. ಹಾನ್ರಿ. ನಾ ವಿಜ್ಞಾನ ಮ್ಯಾಗ ಹೇಳ್ತೇನ್ರಿ. 48 ಕ್ರೋಮೋಸೋಮ್ ಇರ್ತಾವ. 46 ಕ್ರೋಮೋಸೋಮ್ ಗಂಡ ಹೆಣ್ಣಿಗೆ ಕಾಮನ್ ಇರ್ತಾವ. 47, 48ನೇ ಕ್ರೋಮೋಸೋಮ್ ಏನ್ ಇರ್ತದ ಅದ ಸೆಕ್ಸ್ ಡಿಟರ್ಮಿನೇಷನ್ ಇರ್ತದ. ಅದ್ರ ಫರಕ್ ಮಾಡಿಬಿಟ್ರೆ ಮುಗಿದೋತು. ಅದು ಫರಕ್ ಮಾಡಕ್ ಬರ್ತೈತಿ ನಮಗ್. ಆದ್ರ ನಿಯಂತ್ರಣ ಬಾಳ್ಬೇಕು. ನಮ್ಗೆ ಟೆಕ್ನಿಕ್ ನಾವ್ ಹೇಳೋದನ್ನ ತಿಳ್ಕೊಂಡು ನಾವ್ ಎಂದ ಕೂಡಂತೀವಿ ಅಂದ ಕೂಡ್ಬೇಕು. ಅವ್ರು ಗಂಡ ಹೆಂಡತಿ ಅಷ್ಟ ಮಾಡಿದ್ರೆ ಸಾಕು. ಅವ್ರು ನಮಗ ಇಬ್ರು ಅವ್ರ ಹೆಂಡತಿದ್ ಯಾರ ಮಕ್ಳು ಬೇಕಂತ ತಾಯಿದು 3 ತಿಂಗಳದ ಮುಟ್ಟಿನ ತಾರೀಖ್ ಕೊಡ್ಬೇಕು ನಮಗ್. ಅಷ್ಟ್ ಕೊಟ್ರೆ ಸಾಕು. ನಾ ಹೇಳ್ಬಿಡ್ತೇನೆ, ನಿಮ್ಗೆ ಹೆಣ್ಣು ಬೇಕಂದ್ರೆ ಹೆಣ್ಣು ಹಿಡಿಬಹುದು, ಗಂಡು ಬೇಕಂದ್ರೆ ಗಂಡು ಹಿಡಿಬಹುದು. ನಮಗ್ ಯಾರು ಹೇಳಿದ್ರಂದ್ರೆ ನಾವ್ ಒಂದ್ ಹೆಣ್ಣು ಒಂದ್ ಗಂಡು ಹಣದ ಮುಗಿಸ್ಬಿಡ್ತಿದ್ವಿ. ಅದನ್ನ ನಮ್ಗೆ ಯಾರು ಹೇಳಿನೂ ಇಲ್ಲ. ಒಂದೇದ್ದು. ಎರಡನೇದ್ದು, ನಮಗೆ ಈ ನುತ ಬ್ರಹ್ಮಚರ್ಯ ಮತ್ ಇವೆಲ್ಲ ಶಾಸ್ತ್ರ ವಿಷಯ ಗೊತ್ತಿಲ್ಲ. ಹೌದೌದೌದ್ರಿ. ಯಾರು ಹೇಳ್ಕೊಟ್ಟೇ ನಿಮ್ಗೆ. ಅಲ್ಲ, ಈಗ ನೀವ್ ಎಷ್ಟ್ ಕಳ್ಕಲ್ಲಿ ಹೇಳ್ತಿರ್ಲ ಹಂಗ ಹೇಳೋ ಮಂದಿ ಸಿಗುದಿಲ್ರಿ. ಅದ ಸಿಗುದಿಲ್ಲ ಹಂಗ ಅದ ಪ್ರಾಬ್ಲಮ್ ಇದೆ ಎಲ್ಲಾ ಕಡೆ ರೀ. ಅಂದ್ರೆ ಸನ್ಯಾಸ ಈಸ್ ಎ ಟೋಟಲ್ ರಿನನ್ಸಿಯೇಷನ್ ಫ್ರಮ್ ಎಂಟೈರ್ ವರ್ಲ್ಡ್ ಆಸ್ ಅನ್ ಆಬ್ಜೆಕ್ಟ್ ಆಫ್ ಇಮೋಷನಲ್ ಡಿಪೆಂಡೆನ್ಸ್. ನಾನು ಅವಲಂಬಿಸಿಕೊಳ್ಳಲು ಯೋಗ್ಯವಾದದ್ದು ಅಲ್ಲ ಇದು ಜಗತ್ತು. ಈ ಸ್ತ್ರೀ, ಪುತ್ರ, ಧನ, ಕನಕ, ವಸ್ತ್ರ, ವಾಹನಗಳು ಇವು ನಮಗ್ ಸುಖ ಕೊಡ್ತಾವ ಅಂತ ತಿಳ್ಕೊಂಡಿವಲ್ಲ. ಸುಖದ ಹೆಸರಲ್ಲಿ ನಮ್ಗೆ ದುಃಖನ ಕೊಡ್ತಾವ ಅಂತ ತಿಳ್ಕೊಂಡು ಒಳಗಿನಿಂದ ಬಿಡುವುದೇನೈತಿ ಇದು ಸನ್ಯಾಸ. ಕ್ಯಾಮಿ ಹಾಕೊಳ್ಳೋದಲ್ಲ, ಗಡ್ಡ ಬಿಡುವುದಲ್ಲ, ದಾಡಿ ಬಿಡುವುದಲ್ಲ, ಕೋಲ್ ಹಿಡಿಯುವುದಲ್ಲ, ಕೈಯಾಗ ರುದ್ರಾಕ್ಷಿ ಮಣಿ ಹಿಡಿದು ಜಪ ಮಾಡೋದಲ್ಲ. ಮಾನಸಿಕ ಸನ್ಯಾಸ ಹೇಳ್ತಾರ್ರಿ. ದಿಸ್ ಈಸ್ ಕಾಲ್ಡ್ ಸನ್ಯಾಸ ಆರ್ ತ್ಯಾಗ. ಯು ನೀಡ್ ನಾಟ್ ಸ್ಟಾಪ್ ಪರ್ಸ್ಯೂವಿಂಗ್ ದ ವರ್ಲ್ಡ್. ಜಗತ್ತಿನ ಕೂಡ ನೀವು ನೋಡ್ಕೋತೀರ್ರಿ, ಅದನ್ನ ಬಿಡಬೇಡ್ರಿ. ಅದು ನನಗ ಆಧಾರ ಸ್ತಂಭ ಅಂತ ತಿಳ್ಕೊಂಡು ಅದ್ರ ಮ್ಯಾಗ ಅವಲಂಬಿತರಾಗಿ ಕುಂಡ್ರಬೇಡ್ರಿ. ಯು ನೀಡ್ ನಾಟ್ ಸ್ಟಾಪ್ ಇಂಟ್ರಾಕ್ಟಿಂಗ್ ವಿತ್ ದ ವರ್ಲ್ಡ್. ಜಗತ್ತಿನ ಕೂಡ ವ್ಯವಹಾರ ಮಾಡೋದನ್ನ ಬಿಡಾಕ್ ಹೋಗ್ಬೇಡ್ರಿ. ಬಟ್ ಸ್ಟಾಪ್ ಲೀನಿಂಗ್ ಆನ್ ದ ವರ್ಲ್ಡ್ ಇಮೋಷನಲಿ. ಆ ಜಗತ್ತಿನ ಮ್ಯಾಗ ಅದು ಕಾರ್ಡ್ಬೋರ್ಡ್ ಚೇರ್ ಅದ, ಅದ್ರ ಮ್ಯಾಗ ಕುಂಡ್ರಾಕ್ ಬರುದಿಲ್ಲ ಅಂತ ತಿಳ್ಕೊಂಡ್ಬಿಡ್ರಿ. ಅದು ಕೇವಲ ನಾಮರೂಪಾತ್ಮಕವಾದಂತಹದ್ದದ. ಅದಕ್ಕೆ ಏನ್ ಹೇಳ್ತಾರ ಅವರು ಅಂತಂದ್ರ, ಇಷ್ಟ ಹೇಳ್ಬೇಕಾದ್ರೆ ಒಂದು ಶ್ಲೋಕ ಹೇಳ್ತಾರೆ ಇಲ್ಲಿ ಭಗವದ್ಗೀತೆಯೊಳಗ. 9ನೇ ಅಧ್ಯಾಯದಾಗ 22ನೇ ಶ್ಲೋಕ ಒಂದು ಶ್ಲೋಕ ಹೇಳ್ತಾರೆ. ಅನನ್ಯ ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಂ. ನನ್ನ ಹತ್ರ ಬಾ, ನಾನು ನಿನಗ ಅಭಯ ಹಸ್ತವನ್ನು ಕೊಡ್ತೇನೆ ಅಂತಾನೆ ಈಶ್ವರ. ನನ್ನ ಮ್ಯಾಗ ಅವಲಂಬಿಸಲಾಗು. ನಿನಗ ನಿರಂತರವಾಗಿ ಸುಖವನ್ನು ಕೊಡುವ ಸ್ಥಾನ ನಾನೇ. ನಿನಗೇನ ನೀ ತಿಳ್ಕೊಂಡಿ ಅವಲ್ಲ, ಅದು ಭ್ರಮ ಅಂತಾನೆ ಇಲ್ಲಿ. ಅನನ್ಯ ಚಿಂತೆಯಂತೋ ಮಾಂ ಯೇ ಜನ ಪರ್ಯೋಪಾಸತೆ. ಡೋಂಟ್ ಲೀನ್ ಆನ್ ದ ವರ್ಲ್ಡ್. ಜಗತ್ತಿನ ಮ್ಯಾಗ ಅವಲಂಬಿತರಾಗಬೇಡ್ರಿ. ಈ ಹೊಲ, ಆಸ್ತಿ, ಬಂಗಾರ, ಬ್ಯಾಂಕ್ ಬ್ಯಾಲೆನ್ಸು, ಮಕ್ಕಳು, ಕುಟುಂಬಸ್ಥರು, ಸಂಬಂಧಿಕರು ಇವ್ರ ಮ್ಯಾಗ ಮೊದಲು ಅವಲಂಬಿತರಾಗಬೇಡ್ರಿ. ನಿಮ್ಗೆ ಸುಖ ಬೇಕಂದ್ರ. ಸುಖ ಅಲ್ಲಿಲ್ಲ, ಅಲ್ಲಿ ಕಾಣ್ತದ. ಮತ್ ಕಾಣುದಿಲ್ಲ ಅಂತ ಹೇಳಂಗಿಲ್ಲ ಶಾಸ್ತ್ರ. ಅಲ್ಲಿ ಕಾಣ್ತದ ನಿಮಗ್ ಸುಖ. ಎಲ್ಲಿ ಕಾಣ್ತದ ಅಂತಂದ್ರೆ ಅಲ್ಲೇನ ಕಾಣ್ತದ ನಿಮಗ್. ನಮ್ಮೊಳಗ ಸುಖ ಕಾಣುದಿಲ್ಲ. ಮೊದಲು ಇದ್ರಲ್ಲಿ ಸುಖ ಅನ್ಸೋದಲ್ರಿ, ಅನ್ನೋದಿಲ್ಲ. ಅದು ಅಲ್ಲಿ ಐತ್ ಅನ್ನೋದೇ ಗೊತ್ತಾಗುದಿಲ್ಲ. ಸುಲಭ ಕೊಡುದಿಲ್ಲ ಅದು 25 ವರ್ಷದ ಹುಡುಗಗ. ಹೌದೌದ್ರಿ ಜನ ಅದಕ್ಕ ಪೂರ್ವ ಈಗೇನು ನಾವು ಮಾಡಾಕತ್ತೇವಲ್ಲ, ಹೇಳೋದು ಕೇಳೋದು ಮಾಡಿ 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 ಅಕಸ್ಮಾತ್ ಇನ್ನ ಏನ್ರ ಶೇಷ ಉಳಿದಿತ್ತು ಅಂದ್ರೆ ಜನ್ಮ ಪ್ರಾಪ್ತಿ ಆತಂದ್ರೆ ಆ ಜನ್ಮದಾಗ ವೈರಾಗ್ಯ ಬಂದ್ರು ಬರಬಹುದು. ಒಂದ್ ವೇಳೆ ಆಗಿಲ್ಲ ಅಂದ್ರೆ, ಜ್ಞಾನ ಆಗಿ ಮುಕ್ತ ಆಗ್ಲಿಲ್ಲ ಅಂದ್ರೆ, ಮುಕ್ತ ಆಗೈತೆ ಅಂದ್ರೆ ಮುಗ್ದ ಹೋತು, ಇದೇ ಜನ್ಮದಾಗ ಕೊನೆ ಅಂತಾರವ್ರು. ಈ ಜಗತ್ತಿನ ಮ್ಯಾಗ ಅವಲಂಬ ಆಗ್ಬೇಡ. ಇದು ಭದ್ರ ಇಲ್ಲ, ತಳಬದಿ ಗಟ್ಟಿ ಇಲ್ಲ ಇದ್ರದ್ದು. ಇದು ಕಾರ್ಟೂನ್ ಚೇರ್, ಇದು ಕಾರ್ಡ್ಬೋರ್ಡ್ ಇಂದ ತಯಾರು ಮಾಡಿದಂತ ಕುರ್ಚಿ. ನೋಡಾಕ್ ಮಾಡಿದ್ದು, ಇದು ಕುಂಡ್ರಾಕ್ ಮಾಡಿದ್ದಲ್ಲ. ನೋಡು, ಸಂತೋಷ ಪಡು. ನೀವು ಕುಂಡ್ರಾಕ್ ಹೋದಿ, ಅದು ಬೀಳ್ತದ, ಮುರ್ಕೊಂಡು ನೀನು ಬೀಳ್ತಿದಿ ತಮ್ಮ ಅಂತ ಹೇಳ್ತದೆ ಶಾಸ್ತ್ರ. ಹೇಳ್ತದೆ. ಇದಕ್ಕೆ ಏನಂತಾರ್ರಿ, ಹಿಂಗ ತಿಳ್ಕೊಳ್ಳೋದಕ್ ಸನ್ಯಾಸ ಅಂತಾರಂತ. ಯಾರೇನ್ರಿ ಹಿಂಗ? ಅಲ್ಲ, ಹಿಂಗ ಹೇಳ ಸಿಗೋದಿಲ್ರಿ. ಮೊದ್ಲ ಸಿಗೋದ ಇಲ್ರಿ ಹಿಂಗ. ಮತ್ತ ಅವ್ರು ಸಿಗೋದಿಲ್ಲ ಅಂದ್ರೆ ಅವ್ರಿಗೆ ಗೊತ್ತಾಗಿಲ್ಲ. ಎಲ್ಲಿ ಒತ್ತಿ ಹೇಳ್ಬೇಕು ಅಂದ್ರೆ ಭಾರಿ ಒತ್ತಿ ಹೇಳಿದ್ರಿ. ಅವ್ರಿಗೆ ಗೊತ್ತೇ ಇಲ್ಲಲ್ಲ ಹೆಂಗ್ ಹೇಳುದ್ರಿ ಅವ್ರ.
ಅದೇ 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 ಇಷ್ಟು ಡೀಪ್ ಹೋಗಿರ್ಲಿಲ್ಲ ಯಾರು ರೀ. Therefore, the first important line ಈಶಾ ವಾಶ್ಯಂ ಇದಗಂ ಸರ್ವಂ. ಈ ಜಗತ್ತು ಏನದ? ಇದು ಈಶ್ವರನಿಂದ ಆಚ್ಛಾದನೆ ಆಗ್ಯದ, ಮುಚ್ಚಲ್ಪಟ್ಟ್ಯದ. ಮೇ ಯು ರಿಪ್ಲೇಸ್ ವಿಷನ್ ಆಫ್ ದ ವರ್ಲ್ಡ್ ಜಗತ್ತ ದರ್ಶನಂ ಬೈ ದ ವಿಷನ್ ಆಫ್ ದ ಗಾಡ್. ಈ ಕಾರ್ಯ ಪ್ರಪಂಚವನ್ನ ನೀನು ಏನ ದೃಷ್ಟಿಯನ್ನ ತೆಗೆದು ಕಾರಣ ಪ್ರಪಂಚದ ದೃಷ್ಟಿಯನ್ನ ಮಾಡಿಕೋ, ಜಗತ್ತ ದೃಷ್ಟಿಯನ್ನ ತೆಗೆದು ಈಶ್ವರನ ದೃಷ್ಟಿ ಮಾಡ್ಕೋ, ಈಶ್ವರ ದರ್ಶನವನ್ನ ಮಾಡ್ಕೋ. ಇದಗಂ ಸರ್ವಂ ವಿಶ್ವಮಯಂ ಜಗತ್, ಸರ್ವಮಯಂ ಜಗತ್, ಬ್ರಹ್ಮಮಯಂ ಜಗತ್. ಏನು ತೋರಾಗತ್ತೈತಲ್ಲ ಈ ಜಗತ್ತು, ಇದೆಲ್ಲ ಈಶ್ವರಮಯ, ಈಶ್ವರ ಸ್ವರೂಪ. ಬ್ರಹ್ಮಮಯ, ಬ್ರಹ್ಮ ಸ್ವರೂಪ. ಮಯ ಶಬ್ದಕ್ಕೆ 3 ಅರ್ಥ ಅದಾವ. ಇಲ್ಲೇ ಮಯ ಅಂದ್ರೆ ಸ್ವರೂಪ ಅಂತ ತಗೋಬೇಕು. ಪ್ರಾಚುರ್ಯ ಮತ್ತು ಇದು ತಗೋಬಾರ್ದು, ವಿಕಾರ ತಗೋಬಾರ್ದು. ಮಯಕ್ಕೆ 3 ಅರ್ಥ ಅದಾವ. ಮಯಟ್ ಇಲ್ಲಿ ಏನ್ ತಗೋಬೇಕು? ಬ್ರಹ್ಮಮಯ ಅಂದ್ರೆ ಬ್ರಹ್ಮ ಸ್ವರೂಪ, ಈಶ್ವರನ ಸ್ವರೂಪ. ಇದನ್ನ ಎಲ್ಲಿ ಹೇಳ್ಯತಿ? ಮುಂಡಕ ಉಪನಿಷತ್ತಾಗ 2:12 ಹೇಳೈತಿ ನೋಡ್ರಿ. ಆ ಮಂತ್ರ ಹೇಳ್ತೇನೆ ನೋಡ್ರಿ. ಬ್ರಹ್ಮೈ ವೇದಮ ಅಮೃತಂ ಪುರಸ್ತಾತ್ ಬ್ರಹ್ಮ ಪಶ್ಚಾತ್ ಬ್ರಹ್ಮ ದಕ್ಷಿಣೋತ್ತರ ತಥಾ ಅಧಶ್ಚೋರ್ಧ್ವಂ ಚ ಪ್ರಸುತ ಬ್ರಹ್ಮ ವೇದ ಬ್ರಹ್ಮೈ ವೇದಂ ವಿಶ್ವಮಿದಂ ವರಿಷ್ಠಂ. ಮುಂಡಕ ಉಪನಿಷತ್ತು ನಾವು ಅಭ್ಯಾಸ ಮಾಡೀವಿ. ಇದು ಮೊದಲನೇ ಅಭ್ಯಾಸ ಮಾಡಿದ್ದ ಗ್ರಂಥ ಇದು ಮುಂಡಕ ಉಪನಿಷತ್ತು. 2:12 ಮಂತ್ರ. ದಿಸ್ ಈಸ್ ಕಾಲ್ಡ್ ಜ್ಞಾನ. ಇದಕ್ಕೇನಂತಾರ್ರಿ? ಜ್ಞಾನ. ಈ ರೀತಿ ಜ್ಞಾನವನ್ನು ಮಾಡಿಕೊಂಡು ಸಂಸಾರ ಅಂದ್ರೆ ಜಗತ್ತಿನ ಮ್ಯಾಗ ಅವಲಂಬಿತರಾಗಿರದೆ ಅದನ್ನ ತ್ಯಾಗ ಮಾಡುವುದೇನತಿ? ಇದು ಮೊದಲನೇ ಭಾಗದ ಅರ್ಥ. ಇನ್ನು 2ನೇ ವಾಕ್ಯ ಏನೈತಿ? ತೇನ ತ್ಯಕ್ತೇನ ಭುಂಜಿತಾಹ. 2ನೇ ವಾಕ್ಯ ಆಯ್ತು. ತ್ಯಕ್ತೇನ ಮೀನ್ಸ್ ತ್ಯಾಗೇನ, ಬಿಟ್ಟು ಬಿಡ್ಬೇಕು, ತ್ಯಾಗ ಮಾಡ್ಬೇಕು. ತ್ಯಾಗೇನ ಮೀನ್ಸ್ ಸನ್ಯಾಸೇನ, ಬೈ ದ್ಯಾಟ್ ಇಂಟರ್ನಲ್ ರಿನೌನ್ಸಿಯೇಷನ್. ಬಾಹ್ಯ ಸನ್ಯಾಸ ಅಲ್ಲ. ಬಿಟ್ಟೇನ್ ಅನ್ನೋದು ಹೇಳ್ಕೊಂತ ಒಳಗ ನುಂಗ್ಕೋತ ಕುಂಡ್ರದಲ್ಲ. ಬಿಟ್ಟೇನಿ ಅಂತಂದ್ರೆ ನೀ ಯಾವ್ದಾರ ಡ್ರೆಸ್ ಹಾಕೋ, ಮನಸ್ನಾಗ ಬಿಡು. ಹೊರಗೆ ಬೇಕಾದ್ರೆ ಹಿಡ್ಕೋ, ಬೇಡ ಅನ್ನಂಗಿಲ್ಲ ಏನ್ರಿ. ಹೊರಗೆ ಹಿಡ್ಕೋ, ಒಳಗ್ ಮನಸ್ನಾಗಿಂದ ಬಿಡು. ಇದು ಸುಖಕ್ಕೆ ಸಾಧನ ಅಲ್ಲ. ದಿಸ್ ಈಸ್ ಕಾಲ್ಡ್ ನಿವೃತ್ತಿ ಮಾರ್ಗ. ಎಕ್ಸ್ಟರ್ನಲ್ ರಿನೌನ್ಸಿಯೇಷನ್ ಈಸ್ ಆಪ್ಷನಲ್. ಇದು ಒಳಗಿಂದಂತೂ ಬೇಕೇ ಬೇಕು. ಹಿಂಗ ತಿಳ್ಕೊಳ್ಳೋದು ಒಳಗ ಇದು ಬೇಕೇ ಬೇಕು. ಇದ್ರ ಕೂಡ ಬೇಕಾದ್ರೆ ನೀವು ಹೊರಗಿನ ಸನ್ಯಾಸ ನಿಮ್ಗೆ ಅನುಕೂಲ ಇತ್ತು ಮಾಡ್ಕೊ, ಇಲ್ಲ ಅಂದ್ರೆ ಬಿಟ್ಬಿಡು. ಇದು ಒಳಗಿನ ಸನ್ಯಾಸ ಮೊದಲು ಕಂಪಲ್ಸರಿ ಬೇಕು. ಹೊರಗಿನ ಸನ್ಯಾಸ ಕ್ಯಾವಿ ಜಟ ಇವು ಏನದಾವಲ್ಲ, ಕಮಂಡಲ, ಆಮ್ಯಾಗ ಮಣಿ ಎಣಿಸೋದು, ರುದ್ರಾಕ್ಷಿ ಹಾಕೊಳ್ಳೋದು, ಇವೇನದಾವಲ್ಲ, ಈ ಸೋಗ್ ಏನಂತೀವಲ್ಲ, ಈ ಸೋಗ್ ಬೇಕಾದ್ರೆ ಇಟ್ಕೋ. ನಿನ್ ಮನ್ಸಿಗೆ ನಿನ್ಗೆ ಅನುಕೂಲ ಇತ್ತು ಅಂದ್ರೆ ಇಟ್ಕೋ. ಅದು ಕೂಡ ಏನ್ ಹೇಳ್ತಾರ ಅವರು ಅಂದ್ರೆ, ಸನ್ಯಾಸಾಶ್ರಮಕ್ಕೆ ಹೋಗ್ಬೇಕಾದ್ರೆ ತಾಯಿ ತಂದೆ ಪರ್ಮಿಷನ್ ಬೇಕು. ತಾಯಿ ತಂದೆ ಪರ್ಮಿಷನ್ ಇಲ್ಲದ ನಾವು ಹೋದ್ವಿ ಅಂದ್ರೆ ಅಲ್ಲಿ ನಮ್ಗೆ ವಿದ್ಯಾಭ್ಯಾಸ ಆಗೋದಿಲ್ಲ. ಮತ್ತೆ ತಾಯಿ ತಂದೆ ಪರ್ಮಿಷನ್ ಕೊಡ್ಬೇಕಂದ್ರೆ ಅವರು 1ನೇ ಮಗುಗೂ ಕೊಡಂಗಿಲ್ಲ ಏನ್ರಿ. 2ನೇ ಮಗ ಯಾರು ಕೊಡೋದಿಲ್ರಿ. ಯಾರು ಕೊಡೋದಿಲ್ರಿ. ಮೊದಲನೇ ಮಗು ಕೊಡಂಗಿಲ್ಲ, ಕಡೆ ಮಗು ಕೊಡಂಗಿಲ್ಲ. ಆ ನಡುವಿನ ಮಗ ಇದ್ರ 3 ಮಕ್ಕಳಿದ್ದಾಗ ನಡುವಿನ ಮಗ ಬೇಕಾದ್ರೆ ಹೋಗಪ್ಪ ಅಂತಾರ ನೋಡ್ರಿ. ಅದು ಅವ್ನು ಬೇಕಾದ್ರೆ ನೀವು ಹೋಗು ಅಂತ. ಇವೆಲ್ಲ ಅನುಕೂಲ, ಇವೆಲ್ಲ ನಮ್ಗೆ ಅನುಕೂಲ. ನಮಗೂ ವೈರಾಗ್ಯ ಇರ್ಬೇಕು, ಒಳಗಿನ ವೈರಾಗ್ಯ ಇರ್ಬೇಕು. ಹೊರಗಿಂದ ವೈರಾಗ್ಯ ನಾವು ಸನ್ಯಾಸ ತಗೋತೇವಿ, ನಾವು ಆಕ್ಟಿವ್ ಲೈಫ್ನಾಗ ನಾವು ಬೀಳುವುದಿಲ್ಲ. ಇದು ಹೆಂಗಾಕತಿ ಅಂದ್ರ, ಗೃಹಸ್ಥರು ನಾವು ಅಭ್ಯಾಸ ಮಾಡೋದು ಶಾಸ್ತ್ರವನ್ನ ಅಭ್ಯಾಸ, ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ನಮ್ಮ ಸ್ವರೂಪದ ಜ್ಞಾನ ಮಾಡ್ಕೊಳ್ಳೋದು. ಒಬ್ಬ ಅಧಿಕಾರಿ ಒಳಗಿನ ಸನ್ಯಾಸವನ್ನು ಗುರುತಿಸಿ ಅವ ಹೊರಗಿನ ಸನ್ಯಾಸವನ್ನು ಗುರುತಿಸಿ ಹೊರಗಿನ ಸನ್ಯಾಸ ತಗೊಂಡ ಒಳಗಿನ ಸನ್ಯಾಸ ತಗೊಂಡ ಅಭ್ಯಾಸ ಕುಂತ ಅಂದ್ರೆ ಇಬ್ಬರಿಗೂ ಜ್ಞಾನದಿಂದ ಮೋಕ್ಷ ಆಗ್ತದೆ ಏನ್ರಿ. ಅವ ಏನ ವಿವಿಧ ಸನ್ಯಾಸ ಅವಾಗೇನು ಹಂಗ ಸನ್ಯಾಸ ತಗೊಳ ಅಂತ ಮುಕ್ತಿ ಆಗುದಿಲ್ಲ. ಅವನು ಶ್ರವಣ ಮನನ ನಿಧಿಧ್ಯಾಸನ ಮಾಡ್ಬೇಕು. ಅವನು ಕರ್ಮಯೋಗ ಮತ್ತು ಉಪಾಸನ ಯೋಗ ಮಾಡ್ಬೇಕು ಏನ್ರಿ. ಅವ ಏನು ಸನ್ಯಾಸ ಆಗ್ಯಾನ ಅಂತ ತಗೊಂಡು ಇವೆಲ್ಲ ಮಾಫ್ ಇಲ್ಲ ಅವಂಗ. ಅವಶ್ಯ ಮಾಡ್ಬೇಕ್ರಿ. ಅವ ಕರ್ಮಯೋಗನು ಮಾಡ್ಬೇಕು, ಉಪಾಸನ ಯೋಗನು ಮಾಡ್ಬೇಕು, ಜ್ಞಾನ ಕಾಂಡಕ್ಕೆ ಸಂಬಂಧಪಟ್ಟಂತ ಶ್ರವಣ ಮನನ ನಿಧಿಧ್ಯಾಸನ ಇವು 5 ಗೃಹಸ್ಥ ಇದ್ದವನು ಮಾಡ್ಬೇಕು, ಸನ್ಯಾಸ ತಗೊಂಡವನು ಮಾಡ್ಬೇಕು.
ಇವಕ್ಕೆ ಕಂಪಲ್ಸರಿ ಇವ ಏನು ಬಿಡುಗಡೆ ಇಲ್ಲ ಇದು. ಆದ್ರೆ ಇದು ಏನ್ ವ್ಯತ್ಯಾಸ ಅಂದ್ರ ಏನ್ ವ್ಯತ್ಯಾಸ ಅಂತಂದ್ರ ಇವ ಏನ್ ಗೃಹಸ್ಥ ಅದಾನಲ್ರಿ, ಇವ ದೊಡ್ಡದೊಂದು ಕಲ್ಲು ಕಟ್ಕೊಂಡು ಈಸಾಕ್ ಬಿದ್ದಾನ. ಇವ ದೊಡ್ಡದೊಂದು 50 kg ಕಲ್ಲು ಕಟ್ಕೊಂಡು ಈಸಾಕ್ ಬಿದ್ದಂಗ. ಇವ ಒಳಗಿನ ಸನ್ಯಾಸ ಇದ್ದು ಹೊರಗಿನ ಸನ್ಯಾಸ ತಗೊಂಡು ಏನು ಬಂದಾನಲ್ಲ, ಇವ ತಮ್ಮ ಏನು ಕಲ್ಲು ಕಟ್ಕೊಂಡಿಲ್ಲ, ಹಂಗ ಈಸ್ ಹೊಡ್ಯಾಕತ್ತಾನ ಇವ. ಸಹಜ ಪಾರಾಕನ್ರಿ. ಸಹಜ ಪಾರಾಕನ್ರಿ. ಅಲ್ಲ, ಇಬ್ರು ಪಾರಾಕರ. ಆದ್ರೆ ಇವ ಏನದ ತನ್ನ ಕೂಡ 50 kg ಕಲ್ಲು ಅದನ್ನು ಜಕ್ಕೊಂಡು ಹೋಗ್ಬೇಕಿವ. ಅದ್ ಯಾವಾಗ ಮುಗಿಸ್ತದ ಹೇಳಾಕ್ ಬರ್ಲ್ರಿ. ಅಲ್ಲ, ನೀವು ಮಾಡ್ರಿ, ಅದ ನೀವು ಎರಡು ಮಾಡ್ತೀವಂದ್ರೆ ಎರಡು ಮಾಡ್ರಿ, ಬೇಡ ಅನ್ನಂಗಿಲ್ಲ. ಯಾಕೆ ಇವತ್ತಿನ ಕಾಲದಾಗ ಕೇವಲ ಸನ್ಯಾಸವನ್ನ ಹೇಳುವುದು ಪದ್ಧತಿನ ಅಲ್ಲ ಅನ್ಸಾಕತ್ತೈತಿ ನನಗಂತೂ. ಅಂತ ಅಧಿಕಾರಿಗಳೇ ಇಲ್ಲ. 4 ಆಶ್ರಮದಾಗ ಹಾಶಿ ಬಂದವರಿಗೆ ಸನ್ಯಾಸ ಕೊಡ್ಬೇಕ್ರಿ ಸ್ವಾಮ್ಯಾರ. ಇವೇನ ಬ್ರಹ್ಮಚರ್ಯ ಮತ್ತ ಆದ್ಮೇಲೆ ಸನ್ಯಾಸ ಕೊಡಕತ್ತಾರಲ್ಲ, ಇಲ್ಲೇನ ನಮ್ಮ ಸಮಾಜಕ್ಕೆ ದಾರಿ ತಪ್ಸಾಕತ್ತಾರ ಮಂದಿ. ಪದ್ಧತಿ 100ಕ್ಕೆ 100 ನಾಲ್ಕು ಎಷ್ಟ್ ಮಂದಿ 100 ಮಂದಿ ಸನ್ಯಾಸಿಗಳಾಗ್ಯಾರ ಅಂದ್ರೆ 4 ಆಶ್ರಮದಾಗ ಹೋಗೇ ಬರ್ಬೇಕ ಅವ್ರು. ಇಲ್ಲ ಅಂದ್ರೆ ಇನ್ನೊಂದ್ ದಾರಿ ಕಂಡು ಹಿಡಿಬೇಕಂತ ಹೇಳ್ಯಾರ ನಮ್ಮಪ್ಪವ್ರು. ಏನಂದ್ರ ಅವ್ರಿಗೆ ಮಾನಸಿಕವಾಗಿ ಗೃಹಸ್ಥಾಶ್ರಮ ಕಳಿಸ್ಬೇಕ್ರಿ. ಮಾನಸಿಕವಾಗಿ ಗೃಹಸ್ಥಾಶ್ರಮ, ಮಾನಸಿಕವಾಗಿ ವಾನಪ್ರಸ್ಥ ಆಶ್ರಮಕ್ಕೆ ಹೋಗಿ ಬರ್ಬೇಕು ಅವ್ರು. ಅಂದ್ರ ಮಾನಸಿಕವಾಗಿ ಲಗ್ನ ಆದಂಗ, ಮಾನಸಿಕವಾಗಿ ಮಕ್ಕಳು ಇರದಂಗ, ಮಾನಸಿಕವಾಗಿ ಮಕ್ಕಳ ಜವಾಬ್ದಾರಿ ಮಾಡದಂಗ, ಸ್ವಲ್ಪ ಜವಾಬ್ದಾರಿ ಅದ್ರದ್ದು ಮಾನಸಿಕವಾಗಿ ಹೋಗಿ ಬರ್ಬೇಕ. ನೀನ್ ಹೆಂಗ್ ಮಾನಸ ಪೂಜಾ ಮಾಡ್ಸಿದ್ರಲ್ಲ ಇದ್ರಾಗ ಪರಮಾನುಭವ, ಹಂಗ ಇಲ್ಲಿ ಮಾನಸಿಕವಾಗಿ ಆ ಗೃಹಸ್ಥನದ ಏನ್ ಜೀವನ ಐತೆ ಅನ್ನೋದನ್ನ ಮಾನಸಿಕವಾಗಿ ಅನುಭವಿಸ್ಬೇಕು. ಅಲ್ಲಿ ಏನ್ ಬೀಳ್ತಾವ, ಪೆಟ್ಟು ಬೀಳಾಕತ್ತಾವ, ಹೊಡ್ಯಾವ ಕಾಣವಲ್ಲ, ಅವೆಲ್ಲಾ ಪೆಟ್ಟು ಗೊತ್ತಾಗ್ಬೇಕು ನಿಮ್ಗ. ಮಾನಸಿಕವಾಗಿಯಾರ ಗೊತ್ತಾಗ್ಬೇಕು ಪೆಟ್ಟು ಬೀಳ್ಬೇಕಂದ್ರು ಕೂಡ. ಅಂದ್ರ ಅಂತ ಸೂಕ್ಷ್ಮ ಅಂತಃಕರಣಿ ಇರ್ಬೇಕವ, ಅಂತವ್ರಿಗೆ ಅದು ಸಾಧ್ಯ. ಇಲ್ಲಾಂದ್ರೆ ಅವ ಲಗ್ನ ಆಗಿ ಮಕ್ಕಳನ್ನ ಹಣದು ಅವನ್ನೆಲ್ಲ ದಾಟಿಸಿ ಆಮ್ಯಾಗ ವಾನಪ್ರಸ್ಥ ಆಶ್ರಮಕ್ಕೆ ಹೋಗಿ 5 ಮನಿ ಭಿಕ್ಷಾ ಬೇಡಿ ಅದನ್ನ ಏನ ನಿರಗ್ನಿ ಅಂದ್ರೆ ಅಡಿಗೆ ಮಾಡ್ಕೊಂಡ್ ತಿನ್ನಂಗಿಲ್ಲ. ಅವ್ರಿಗೆ ಏನ್ ಕೊಟ್ಟಿರ್ತಾರ ಅದ ರೂಪದಾಗ ತಿನ್ಬೇಕು. ಅವ್ರು ಕುದಿಸಿ ತಿನ್ಬೇಕು. ಅವ್ರು ಕಚ್ಚಾ ಜೋಳದ ಕಾಳು ಕೊಟ್ಟಾರ ಅಂದ್ರೆ ಅವನ್ನ ತಿನ್ಬೇಕು. ಅಡಿಗೆ ಮಾಡ್ಕೊಂಡ್ ತಿನ್ನಂಗಿಲ್ಲ ವಾನಪ್ರಸ್ಥ ಆಶ್ರಮ ಅಂದ್ರ. ಈಗ ಗೃಹಸ್ಥರಿಲ್ದಿದ್ರೆ ಸನ್ಯಾಸಿ ಊಟ ಹಾಕವ್ರ ಯಾರೇ? ಅಲ್ಲ, ನೀವು ಗೃಹಸ್ಥನ ಎಲ್ಲರಿಗೂ ಊಟ ಹಾಕಾವ. 3 ಆಶ್ರಮದವ್ರಿಗೆ ಊಟ ಹಾಕಾವ ಗೃಹಸ್ಥನೇ. ಬ್ರಹ್ಮಚಾರಿಗಳಿಗೆ ಊಟ ಬೇಕಾಗಿಲ್ರಿ. ಗಡ್ಡಿ ಗಣೇಶನ್ ಮೇಲೆ ಹವಾದ ಮೇಲೆ ನೀರ್ ಮೇಲೆ ಇರ್ತಾರ್ರಿ ಗೌಡ್ರ. ಅಲ್ಲಲ್ಲ, ಏನ ಇರ್ಲಿ, ಹವಾದ ಮ್ಯಾಗ ಇರ್ಲಿ, ನೀರ್ ಮ್ಯಾಗ ಹವಾದ ಮ್ಯಾಗ ಇರಂಗಿಲ್ಲ. ನೀರು ಮತ್ತ ಗಡ್ಡಿ ಗೆಣಸ್ ಮ್ಯಾಗನು ಇರ್ತಾರ್ರಿ, ಇಲ್ಲಂತಲ್ಲ. ಆ ಕಾಲ ಹೋಗೈತ್ರಿ ಈಗ. ಅವ ಗೃಹಸ್ಥಾಶ್ರಮ ಧನ್ಯೋ ಗೃಹಸ್ಥಾಶ್ರಮ ಅಂತ ಯಾಕೆ ಅಂದಾರ ಅಂದ್ರ, ಆ ಗೃಹಸ್ಥ ಆಶ್ರಮದ ಮೇಲೆ ಬ್ರಹ್ಮಚಾರ್ಯ ಆಶ್ರಮದವರು ಅವಲಂಬಿತರಾಗ್ಯಾರ, ವಾನಪ್ರಸ್ಥನು ಅವ್ರ ಮ್ಯಾಗ ಅವಲಂಬಿತ ಆಗ್ಯಾರ, ಸನ್ಯಾಸಿಗಳು ಅವ್ರ ಮ್ಯಾಗ ಅವಲಂಬಿತರಾಗ್ಯಾರ. ಒಬ್ರು ಹೆಸರು ಹೇಳೋದಲ್ಲ ನಾನು, ಒಬ್ರು ಸನ್ಯಾಸಿಗಳು ಹೇಳಿದ್ ಮಾತು. ಅವ್ರು ಏನ್ ಹೇಳಿದ್ರು ಅಂದ್ರೆ, ಮಹಾಗೃಹಸ್ಥರೇ, ನಿಮಗೇನ್ ಭಗವಂತ ಕೊಟ್ಟಾನಲ್ಲ ರೊಕ್ಕ ರೂಪಾಯಿ ದುಡ್ಡು, ಅದನ್ನ ನಮಗ್ ಹಂಚಾಕ್ ಕೊಟ್ಟಾನ, ಕೊಡ್ರಿ, ನಮಗ್ ದಾನ ಕೊಡ್ರಿ. ಅವಾಗ ಇವ್ರಿದ್ರು ನೋಡ್ರಿ, ದುಂಡಪ್ಪ ಅವ್ರು ಇದ್ರು, ದೊಡ್ಡ ಸ್ವಾಮಿಗಳು. ಮತ್ತ ಅವ್ರ ಹೆಸರು ಹೇಳೋದ್ರ ಅಟನ. ನಿಮಗೇನು ಗೃಹಸ್ಥರಿಗೆ ಪರಮಾತ್ಮ ದುಡ್ಡು ಕೊಟ್ಟಾನಲ್ಲ, ಅದನ್ನ ನೀವು ಗೃಹಸ್ಥರು ಸನ್ಯಾಸಿಗಳಿಗೆ ಕೊಡಬೇಕು. ಅದು ನಿಮ್ದು ಅಲ್ಲದ ನಮಗ್ ಸಂಬಂಧಪಟ್ಟದ ಆಸ್ತಿ. ಏನ್ ಮಾಡ್ತೀರಿ? ವೇದಿಕೆ ಮ್ಯಾಗ ಹೇಳ್ಯಾರ ಮತ್ತ ಈ ಮಾತನ್ನ ನಾವು. ಅಲ್ಲ, ಅವ್ರೇನು ಒಂದ್ ದೃಷ್ಟಿಯಿಂದ ಸರಿ ಇದ್ರಿ, ಎಲ್ಲಾ ದೃಷ್ಟಿಯಿಂದ ಸರಿ ಅಲ್ಲಲ್ರಿ ಅದು. ಅಲ್ಲ, ಅವ್ರು ಅನ್ನೋದು ಏನದ ಶಾಸ್ತ್ರೋಕ್ತ ಖರೇನ ಐತದ, ತಪ್ಪೇನಲ್ಲ. ತಪ್ಪೇನಲ್ಲ, ಕರೆ ಆದ್ರ ಹೇಳುವಂತ ರೀತಿ ಸರಿ ಇಲ್ಲ ಅಷ್ಟ. ಹೇಳುವಂತ ಸರಿ ಇಲ್ಲ. ಶಿವಾಜಿ ಮಹಾರಾಜರೆಲ್ಲ ಒಪ್ಸಿದಲ್ರಿ ಸಮರ್ಥ ರಾಮದಾಸರಿಗೆ. ಅವ್ರು ಗಟ್ಟಿಮುಟ್ಟು ಬಂದಿರದ ಹಂಗ ಗಟ್ಟಿಮುಟ್ಟು ಶಾಸ್ತ್ರನ ಹಂಗದ್ರಿ. ಹೌದು. ಅಂದ್ರೆ ಏನ್ರಿ, ವೈರಾಗಿ ಗಟ್ಟಿರ್ಬೇಕು ಅನ್ನೋ ಉದ್ದೇಶ ಹೇಳಾಕ್ತಾರೆ. ನಿವೃತ್ತಿ ಮಾರ್ಗ, external renunciation is optional, internal renunciation is compulsory for ಪ್ರವೃತ್ತಿ ಮಾರ್ಗ ಆಲ್ಸೋ, ನಿವೃತ್ತಿ ಮಾರ್ಗ ಆಲ್ಸೋ. ನೀ ಪ್ರವೃತ್ತಿ ಮಾರ್ಗಕ್ಕರ ಹೋಗು ಅಂದ್ರೆ ಗೃಹಸ್ಥಾಶ್ರಮಕ್ಕೆ ಹೋಗಿ, ವಾನಪ್ರಸ್ಥ ಆಶ್ರಮಕ್ಕೆ ಹೋಗಿ, ಸನ್ಯಾಸಾಶ್ರಮಕ್ಕರ ಬಾ. ಇಲ್ಲ ಡೈರೆಕ್ಟ್ ಬ್ರಹ್ಮಚರ್ಯ ಆಶ್ರಮದಿಂದ ಸನ್ಯಾಸಾಶ್ರಮಕ್ಕರ ಜಿಗಿ.
ಏನು ಕಂಪಲ್ಸರಿ ಏನಂದ್ರ ಇಂಟರ್ನಲ್ ಸನ್ಯಾಸ ಅಂದ್ರ ಮಾನಸಿಕವಾದಂತ ಸನ್ಯಾಸ ಕಂಪಲ್ಸರಿ. ಮತ್ ಏನಪ್ಪಾ ಇನ್ನೊಂದು ಏನಪ್ಪಾ ಅಂತಂದ್ರ ಮುಂದ ಪ್ರವೃತ್ತಿ ಮಾರ್ಗರೇರು, ನಿವೃತ್ತಿ ಮಾರ್ಗರೇರು, ಕರ್ಮಯೋಗ, ಉಪಾಸನ ಯೋಗ, ಶ್ರವಣ, ಮನನ, ನಿಧಿಧ್ಯಾಸನ ಕಂಪಲ್ಸರಿ ಮಾಡ್ಬೇಕು. ನಾನು ಸನ್ಯಾಸ ಆಗೀನಿ, ನಾನ್ ನಿಮ್ ಕುಂಡ್ರೋದಲ್ಲ ಪ್ರವಚನ ಕೇಳಾಕ. ನೋಡ್ರಿ ಸಿದ್ಧಾರೂಢ ಮಠದಾಗ ಅಲ್ಲಿ ಕಲ್ಯಾಣ ಇದ್ರಾಗ ನಮ್ಮ ಕೈಲಾಸ ಮಠದಾಗ ಮಂಟಪದಾಗ ಗೃಹಸ್ಥರು ಕುಂತಿರ್ತಾರ, ಸನ್ಯಾಸಿಗಳು ಕುಂತಿರ್ತಾರ, ಏನು ಭೇದ ಭಾವ ಇಲ್ಲ. ಎಲ್ಲರೂ ಒಂದ ಲೈನ್ದಾಗ ಕುಂಡ್ರಿಸಿರ್ತಾರ. ಅದನ್ನ ನೀವು ಬೇರೆ ಕಡೆ ಹೋಗಿ ಕುಂಡ್ರು ನೋಡ್ರಿ, ಅವ ಸನ್ಯಾಸ ತಗೊಂಡ ನಮ್ ಕೂಡ ಕುಂಡ್ರದಲ್ಲಿ ಯಾರು ರೀ? ಹಾ, ಕುಂಡ್ರದಲ್ಲಿ ಯಾರು ರೀ? ಕುಂಡ್ರಾಕ್ ಒಳ್ಳೆಂತಾರ ಅವ್ರು, ನಾವು ಶ್ರೇಷ್ಠ ಅಂತಾರ ಅವ್ರು. ಅವ್ರಿಗೆ ಎಷ್ಟು ಅಭಿಮಾನ ಐತ್ ನೋಡ್ರಿ ಹಂಗಾರ. ಅಲ್ಲ, ಅಷ್ಟು ಸಾಧನೆ ಮಾಡಿ ಅಭಿಮಾನ ಇದ್ರೆ ಅಡ್ಡಿ ಇಲ್ಲ, ನಾವು ಕಿಮ್ಮತ್ ಕೊಡಬೇಕು ಅವ್ರಿಗೆ. ಏನು ಆಗಿಲ್ಲ ಅಂದ್ರೆ ಅಟ್ಟ ಅಭಿಮಾನ. ಏನಿಲ್ಲ, ಇಲ್ಲ ಓಂ ನಮ ಶಿವ ಬರೇ ಡ್ರೆಸ್ ಸಿಕ್ಕೈತಿ. ಆದ್ರೂ ಕನಿಷ್ಠ ಶ್ರೇಷ್ಠ ಅನ್ನೋದಾರ ಐತಲ್ರಿ ಅವ್ರಿಗೆ. ಕನಿಷ್ಠ ಶ್ರೇಷ್ಠ ಇರಬಾರ್ದಂತೆ ನಾ ಅಂತೇನೆ. ಅಲ್ರಿ ಗುರುಗಳ, ಈಗ ನೀವು ಮಠ ನೋಡ್ರಿ, ಅವ್ರು ಯಾವ್ದಾರ ಒಂದ್ 22 ಮಂದಿ ನಮಸ್ಕಾರ ಮಾಡಕ್ ಹೋಗಿ ನಮಸ್ಕಾರ ಮಾಡ್ರಿ ಹೆಂಗ್ ಮಾಡ್ಸ್ಕೊತಾರ ನೋಡ್ರಿ ಅವ್ರು. ಹೌದೌದ್ರಿ. ಎದಿ ಸೇರ ಅನ್ನೋ ಅಕ್ಷರ ಇಲ್ಲ. ಹೌದ್ರಿ. ಒಂದ್ ಕಾಲ ಒತ್ತಡ ಇಡ್ತಾರ, ಇನ್ನೊಂದ್ ಕಾಲ ದೂರ ಇಡ್ತಾರ. ಎರಡು ಹೆಂಗ್ ಕೂಡಿಸಿ ಮಾಡೋದು? ಓ ಶಿವಾಯಮ್ಮ. ಅವು ಪಕ್ಕಾ ಹಾಲ್ ಹಿಂಡದೆ ಇರುವಂತ ಗೋಡೆ ಇದ್ದಂಗ್ರಿ ಅವು. ವಾಟ್ ಡು ಯು ಗೆಟ್ ಬೈ ದ ಇನ್ನರ್ ರಿನೌನ್ಸಿಯೇಷನ್? ಅವ್ರ ಮುಂದೆ ಅನ್ನಕ್ಕೂ ನಾ ಹೆದರುದಿಲ್ರಿ ಮತ್ತ. ಅಲ್ಲ ಆಗ್ತದೆ. ಆಂತರಿಕ ಸನ್ಯಾಸದಿಂದ ಏನ್ ಲಾಭ ಅದ? ಒಳಗಿನ ಸನ್ಯಾಸ ಅಂತಿರಲ್ಲ, ಈ ಸನ್ಯಾಸದಿಂದ ಏನ್ ಲಾಭ ಅದ ಅಂತಾರ ಅವರು. ಥ್ರೂ ದ್ಯಾಟ್ ರಿನೌನ್ಸಿಯೇಷನ್ ಭುಂಜಿತಾಹ, ಭುಂಜಿತ ಅನ್ನೋ ಶಬ್ದ ಅದ ನೋಡ್ರಿ. ಮೇ ಯು ಪ್ರೊಟೆಕ್ಟ್ ಯುವರ್ ಸೆಲ್, ನೀನು ನಿನ್ನನ್ನ ರಕ್ಷಣೆ ಮಾಡ್ಕೋ ಅಂತ ನೋಡ್ರಿ. ಆ ಒಳಗಿನ ಆಂತರಿಕ ಸನ್ಯಾಸ ಇದ್ದಂದ್ರೆ ನಿನ್ನ ರಕ್ಷಣೆ ಆಗ್ತದಂತ ನೋಡ್ರಿ. ಹೆಂಗೈತಿ ಮಾತು? ಜಗತ್ತಿನ ಮ್ಯಾಗ ನಾವು ಅವಲಂಬಿತರಾಗಿ ಇಲ್ಲ ಅಂದ್ರೆ ನಮ್ಮ ರಕ್ಷಣೆ ಆಕತ್ತಂತ. ಮತ್ತ ಅವ್ನ ಬೆನ್ನ ಹತ್ತಿದ್ರ ಏನ್ ಮಾಡ್ತಾವ ನಂಗತ್ತವ್? ಯಾರು ಹೇಳ್ತೀರಿ? ಎಲ್ಲಾ ರಕ್ಷಣೆ ಮಾಡ್ತಂದಂಗಲ್ರಿ. ಅವ್ರ ಬೆನ್ನ ಹತ್ತಿರ ಅಂಗಡಿ ಕುರ್ಚಿ ಆದಂಗ ಆಗ್ತಾರಪ್ಪ. ರಕ್ಷಣೆ ಆಗೋದಿಲ್ಲ, ನಮ್ಮ ಹಾಳಾಕೈತಿ ನಮ್ಮ ಜೀವನ. ನಾನ್ ನಿಮ್ಗೊಂದು ಕತೆ ಹೇಳಿದ್ದೆ, ನೆನಪೈತೆ ಇಲ್ಲೋ? ನಮ್ KMC ಒಳಗ ಒಂದು ನಮ್ಮ ಟ್ರೈನಿಂಗ್ ಸೆಂಟರ್ನಾಗ ಒಂದು ಮೇನ್ ರೋಡ್, ಒಂದು ಸಣ್ಣ ದಾರಿ ಮಾಡಿದ್ರು. ಅಲ್ಲೆಲ್ಲ ಕಸ ಗಾದ ಕಡ್ಡಿ ಬೆಳೆದಿತ್ತು. ಒಂದ ಮನುಷ್ಯನ ಹತ್ರ ಕಸನ ಬೆಳೆದೈತ್ರಿ. ನಮ್ಮ ಟ್ರೈನಿಂಗ್ ಹೋದವರು ಶಾರ್ಟ್ಕಟ್ ಆಕತ್ತಂತ ಅಲ್ಲಿ ಹಾಸಿ ಬರ್ಬೇಕಾದ್ರ ಅವ್ರು ಏನ್ ಮಾಡ್ತಿದ್ರು, ಕೆಲವು ಮಂದಿ ಕಿಡಿಗೇಟ್ ಹುಡುಗರು ಅಲ್ಲಿ ಲೈಟ್ ಗೀಟ್ ಎಲ್ಲ ದೀಪ ಗೀಪ ಅದ ಇದ್ರು ಗುಲೇಲ್ ಹಚ್ಚಿ ಆ ಲೈಟ್ ಕಳೆದ್ ಬಿಡೋರು, ಲೈಟ್ ಒಡೆದ್ ಬಿಡೋರು. ಒಡೆದ ಇವ್ರು ಬರ್ಬೇಕಾದ್ರೆ ದಾರ್ಯಾಗ ಅಲ್ಲಿ ಅಡಿಕೊಂಡ್ಕೊಂಡ್ರವ್ರು. ಆ ಕಸದಾಗ ಒಂದ್ ಹುಡುಗಿ ಕರ್ಕೊಂಡು ಒಂದಿಬ್ರು ಹುಡುಗರು ಇವ್ರನ್ನ, ಆ ಹುಡುಗ್ಯಾರ ಬಾ ಇಲ್ಲ ಕರಿತೇವಿ, ಹೋದ್ವು ಮಂಗ್ಯನಂಗ ಹೋದ್ವು ಅಂದ್ರೆ ಮನಿ ಬಿಟ್ಟು 8 ದಿವಸ ಇರ್ತಿದ್ರ. ಇವ್ರ ಗಪ್ನ ಹೋದ್ರಂದ್ರ ಅಲ್ಲಿ ಆ ಹುಡುಗರು ಬಂದ ಈ ಕೈಯಂದ ನಿಂದ ವಾಚ್ ಕೊಡು, ಮೊಬೈಲ್ ಕೊಡು, ನಿನ್ ರೊಕ್ಕ ಕೊಡು, ಕಿಸೆದಾಗಿದ್ದ ರೊಕ್ಕ ಕೊಡು, ಬಂಗಾರ ಕೊಡು, ಉಂಗ್ರ ಕೊಡು, ಎಲ್ಲಾ ಕಸ್ಕೊಂಡ್ ಕಳಿಸ್ಬಿಡ್ತೀವಿ. ಹಂಗದಾವ ಇವು ಜಗತ್ತಿನ ವಿಷಯಗಳು. ನಮ್ ರಕ್ಷಣೆ ಆಗುದಿಲ್ಲ ಅಂತ ಅರ್ಥ. ನಾವು ಹಾಳು ಮಾಡ್ತಾವ ಇವು. ಹಗಲಿ ದರೋಡೆ ಮಾಡ್ತಾವ, ಹಗಲಿ. ಸ್ತ್ರೀ, ಪುತ್ರ, ಧನ, ಕನಕ, ವಸ್ತ್ರ, ವಾಹನಗಳು ಹೆಂಗದಾವ ಅಂದ್ರ ಇವು ನಮ್ಮನ್ನ ಲೂಟಿ ಮಾಡ್ತಾವಂತ. ಶಂಕರಾಚಾರ್ಯರು ಶೃಂಗೇರಿ ಮಠವನ್ನ ಕಟ್ಟಬೇಕಾದ್ರೆ ಅಲ್ಲಿ ಒಂದು ಇದು ನೋಡಿದ್ರು, ಪವಾಡ ನೋಡಿದ್ರು. ಯಾರು ನೆನಪೈತೇನೆ? ಹೇಳಿದ್ದೆ ಒಂದು. ಆ ಶೃಂಗೇರಿ ಕಟ್ಟಬೇಕಾದ್ರೆ ಅಲ್ಲಿ ಕಪ್ಪಿ ಮತ್ತ ಹಾವ ಕೂಡೆ ಆಡ್ತಿದ್ವು ಅಂದ್ರಿ. ಕಪ್ಪಿ ಮತ್ತ ಹಾವ ಕೂಡೆ ಆಡ್ತಿದ್ವು ಅಂದ್ರಿ ಅಲ್ಲಿ. ಕಪ್ಪಿ ಮತ್ತು ಹಾವು ಕೂಡಿ ಆಡುದು ಅಷ್ಟ ಅಲ್ಲನ, ಆ ಕಪ್ಪಿ ಹಾವಿನ ಹೆಡಿ ಏನು ಎದ್ದಿತ್ತಲ್ಲ, ಮಧ್ಯಾಹ್ನ 12 ಬಿಸಿಲಿಗೆ ನೆಳ ಬಿದ್ದಿತ್ತಲ್ಲ, ಆ ನೆಳದಾಗ ಕಪ್ಪಿ ಕೂತಿತ್ತಂತ. ಎಷ್ಟು ತಣ್ಣಗೈತೆ ಅಂತ ಅಂತಿತ್ತಂತದು. ಯಾವ ಕಪ್ಪಿಯೋ ಗೊತ್ತಿಲ್ಲ. ಇನ್ನೂ ಹೇಳ್ತಾರ್ರಿ, ಅದು ಕಪ್ಪಿ ಇದು ಮಾಡಕತ್ತಿತ್ತತ್ರಿ, ಅದಕ್ ಆಸರೆ ಮಾಡಿತ್ತತ್ರಿ, ಅದಕ್ ಇದು ಶಾಂತ ಸ್ಥಳ ಐತತ್ ಹೇಳಿ ಇವ್ರಿ ಶಂಕರಾಚಾರ್ಯರು ಹೇಳ್ತಾರೆ. ಅಲ್ಲ ಆಯ್ತು, ಅವ್ರು ಈಗ ನಾ ಹೇಳಕತ್ತಿದ್ ಕೇಳ್ರಿ. ಹಾವಿನ ಹೆಡಿ ನೆಳ್ಳಾಗ ಕಪ್ಪಿ ಆಶ್ರಯ ತಗೊಂಡೈತಿ.
ಅದ್ರ ಭವಿಷ್ಯ ಹೆಂಗೈತಿ ಈಗ? ಅದು ಕಪ್ಪಿದ ಭವಿಷ್ಯ ಹೇಳ್ರಿ ಅಂತ ಕೇಳತ್ತೀನಿ ನಾ ನಿಮಗ. ಹೌದ್ರಿ ಕರೆಕ್ಟ್ ರೀ. ಯಾವ ಕಪ್ಪಿರಿ ಅದ? ಅಜ್ಞಾನಿಕೆ ನೋಡ್ರಿ ನಾವೇ ರೀ ಅದ್ರ ಆಶ್ರಯದಾಗಿರವ್ರು. ಎಷ್ಟ್ ತಣ್ಣಗೈತಲ್ರಿ ಸಂಸಾರ. ಇಲ್ಲಿ ಬಂದ್ಮೇಲೆ ಗೊತ್ತಾಗತ್ತಿರ ಪರ್ ತಣ್ಣಗೈತೋ ಬಿಸಿ ಐತೆ ಅನ್ನೋದು. ಅದ್ ಮ್ಯಾಲ ತೇಪಿ ನೋಡ್ತಂದ್ರ ಹಾರ್ಟ್ ಅಟ್ಯಾಕ್ ಆಗಿಬಿಡ್ತೈತ್ರ ಅದಕ್ಕ. ಅದಕ್ಕೆ ಕಾಣುದಲ್ಲ, ಬರೀ ಮುಂದಿನ ಇದು ಕಾಣ್ತೈತೆ, ಹುಳ ಕಾಣ್ತಿರ್ತೈತೆ. ಅದಕ್ಕೆ ಕಪ್ಪಿಗೆ ತಿನ್ನೋದು ಹುಳ ಮುಂದೆ ನೊಣ ಹುಡುಕಾಡ್ತೈತೆ ನೊಣಾರ್ವೆ. ಯಾವ್ದ್ರಿ ಬಿಡಿಯಲ್ದ ಹೇಳ್ರಲ್ಲ, ಹಂಗ್ಯಾಕ್ ಹೇಳ್ತೀರಿ ನೀವು? ಮತ್ರಿ ನೀವೇನ್ ಬಿಡಿ ಮತ್ತೆ ಹೇಳಿದ್ರಲ್ಲ, ಸಂಗೀತ ಮೇಡಮ್ ಹೇಳಿದ್ರು, ಮತ್ತೆ ಗಿರಿಜಮ್ಮ ಹೇಳಿದ್ರು, ಮತ್ತೆ ಇನ್ಯಾರು ಹೇಳ್ಬೇಕು? ಇದು ಮೊದಲು ಎಷ್ಟೋ ಸಲ ಹೇಳೇನಿ, ಇನ್ನೊಮ್ಮೆ ಹೇಳಿ ಮಜಾ ತಗೊಳ್ಳೋದು ಅಷ್ಟ ಕೆಲಸ. ಕಪ್ಪಿ ಅಂದ್ರೆ ನಾವ ಕಪ್ಪಿ. ಮತ್ತೆ ಈಗ ಸಂಸಾರದಾಗ ಬಂದ್ ಮೆತ್ತಗದ ಬೆಚ್ಚಗದ ನೋಡ್ರಿ. ಇವ್ರಿಗೆ ಯಾಕ್ರಿ ಗೌಡ್ರ ಬೆಚ್ಚಗೈತಿಲ್ರಿ ಮನಿ? ನಮ್ಮನ್ನ ಅವ್ರಿಗೆ ಯಾಕೆ ನಮ್ಮನ್ನ ಕೇಳಲ್ಲ? ಬೆಚ್ಚಗೈತಿಲ್ಲ. ಈಗ ನಾ ಮಗನ ಕಡೆ ಬಂದೀನಿ, ಮತ್ತೆ ಮಗ ಈಗ ದೊಡ್ಡದ ಹಾಕಾಕತ್ತಾನ, ಸಂತಿ ಬಿಡಿಸ್ಯಾನ, ಎಲ್ಲಿ ಹೋಗ್ಬೇಡಪ್ಪ ಮನ್ಯಾಗಿರೋ, ಎಸಿ ಹಚ್ಕೊಟ್ಟಾನ, ಎಲ್ಲಿ ಹೋಗ್ಬೇಡಪ್ಪ ನಾ ತಂದು ಹಾಕ್ತೇನೆ, ಸಾಕಿಟ್ಟು ದಿವ್ಸ ಮಾಡಿದಿ, ಇನ್ನ ಇಲ್ಲೇ ನಾನೆಲ್ಲ ತಂದು ಕೊಡ್ತೇನೆ, ಆರಾಮದಿಂದಿರ ಅಂತಾರಲ್ಲ. ಮತ್ತೆ ಮಗ ಅಲ್ಲಾದ್ರೆ ಸಂತೆ ಮಾಡಕ್ ಹೋಗೋ, ಬ್ಯಾಂಕಿಗೆ ಹೋಗೋ, ಪೋಸ್ಟಿಗೆ ಹೋಗೋ, ಅಲ್ಲಿ ಹೋಗೋ ಇಲ್ಲಿ ಹೋಗೋ, ಚಲೋ ಆಗ್ತಿತ್ತು. ಆ ಗುಡಿ ಕೆಲಸ ಮಾಡಿ ಈ ಗುಡಿ ಕೆಲಸ ಇಲ್ಲೇನಿಲ್ಲ ನೋಡ್ರಿ. ಮುಂಜಾನೆ ಸಂಜೆ ಮಠ ಶಾಸ್ತ್ರ ಬಿಟ್ಟು ಏನು ಕೆಲಸನೇ ಇಲ್ಲ. ಮತ್ತೆ ಬೆತ್ತಗದ ಈಗ ತಣ್ಣಗದ ಇಲ್ರಿ ಇದ. ಪುಣ್ಯ ಮಾಡಿದ್ರ ಹಂಗ ಸಿಕ್ಕತ್ತವ್ರಿ. ಅದ್ರ ಇರ್ರಿ ಅಲ್ಲಿ ಕೇಳಿಲ್ಲ ಸರಿಯಾಗಿ. ಏನು ಅಂದ್ರಿ? ಈಗ ಹೊರಗೆ ಹೋದ್ರ ನಮ್ಗ ಕೈ ಕಾಲ ಅಡ್ಡಾಡೋದಿಲ್ಲ, ಮನ್ಯಾಗಾದ್ರ ಎಲ್ಲಾ ವ್ಯವಸ್ಥಾ ಸೀರ್ ಆಗ್ತೈತಿಲ್ರಿ ಅಂತ ಕೇಳಾಕತ್ತೀನಿ. ಹೌದ್ರಿ. ಅದು ನೀವ್ ಹೇಳುದು ಬರೋಬರಿ. ಮತ್ತೆ ಹೊರಗೆ ಹೋದ್ರ ನಮ್ ಪರಾಧೀನ ಹಾಕೇವಿ. ಅದೇ ಆತಿದ್ದೆ ನಾನು. ಗೌಡ್ರನ್ ಕೇಳ್ರಿ ಹೇಳ್ತಾರ ಅಂತ ಹೇಳಿದ್ ನಾನು. ದುಂಡಪ್ಪ ಮಾಸ್ತರ್ ಪ್ರಿಯ ಅದಾರ ನೋಡ್ರಿ ಈಗೆಲ್ಲ. ಅದ್ರಾಗ ಜಾನ್ ಕಪ್ಪಿರ್ತಾವ್ರಿ. ಹಾವಿನ ಹೆಡಿ ಒಳಗಿನ ಇದನ್ ತೆಗದಿರ್ತಾವ, ಹಮ್ಮಮ್ಮ ಅನ್ನುವಂತ ಬುದ್ಧಿ ತೆಗದ ಅವ್ ಬೇಕಾದಂಗ ಆಡ್ಲಿ. ಅವ್ರಿಗೇನ್ ಆಗ್ಬೇಕಾಯ್ತು? ನಾಮದಾರ್ ಸರಿಗೆ, ಗೌಡ್ರಿಗೆ ಬೇಕಾದಂಗ ಆಡ್ತಾರ, ಹೆಡಿ ಬುಡಕ ಆಡ್ತಾರ, ಅವ್ರಿಗೇನು ಆಗುದಿಲ್ಲ. ಎಲ್ಲಿದ್ರಿ ಸುಳ್ಳ ಹಂಗ ಅನ್ನೋದು? ನೀವ್ ಹಂಗ ಅತಿಶಯ ಮಾಡಿ ಹೇಳ್ತೀರಿ. ನೀವ ನೋಡಿರಲ್ಲ ನನಗ 22ನೇ ಇಸ್ವಿ 21ನೇ ಇಸ್ವಿ ಮಗಳ ಮದುವೆ ಮಾಡಿದಾಗ 3 ತಿಂಗಳ ಹಾಳಾಗ್ಲಿಲ್ಲ. ಮಗಳ ಕೊಟ್ಟೆ, ಲಗ್ನ ಮಾಡಿ ಹೆಂಗೋ ಏನೋ, ಅವ್ರು ಹೆಂಗ್ ನೋಡ್ಕೊತಾರ ಏನೋ. 3ನೇ ಹೆಣ್ಮಗಳು ಬತ್ತು. 1ನೇದೇನಪ್ಪ, ಒಂದ ಹೆಣ್ಣು ಹಡದೇನಿ ಅಂತಕಿನ್ ಕೊಟ್ಟೇನಿ, ನನ್ಗೆ ನಿಂತವಲ್ದಲ್ಲ. 1, 2, 3 ಹೆಣ್ಮಕ್ಳ ತಂದೆ ಆದಂತವ ನಾನು. ಆ 3ನೇ ಹುಡುಗಿ ಕೊಟ್ಟಾಗ ನಂಗೆ ನಿದ್ದೆ ಹತ್ತಿಲ್ರಿ 3 ತಿಂಗಳ. ಸಂಗೀತ ಮೇಡಮ್ ಅಲ್ಲ, ಅದ ಕಾಯಂ ಇರ್ತೈತೇನ್ರಿ? ಆಗೊಂದ್ ಸ್ವಲ್ಪ ಅಂತ ಕಣದಾರ ಮಟ ದುಃಖ ಆಗ್ತೈತಿ. ಇವ್ರ ಆಗ್ತೈತಿ ಪಾಪ ಹೆಂಗೋ ಏನೋ. ಶಾಸ್ತ್ರ ನೆನಪಾದ್ರೂ ಇದನ್ನು ವಾಕ್ಯ ಬರ್ತಿತ್ತು ನೋಡ್ರಿ, ದುಃಖ. ನಿದ್ದೆ ಹತ್ತಿದ್ದಿಲ್ಲ. ಅದ್ ಯಾರಿಗೆ ಅದು ಸಹಜ ತಗೋರಿ. ಯಾರಿಗೇನ್ರಿ ನಮ್ಮ ಮನ್ಯಾಗ ನಿಮ್ ತಂಗಿ ಅದಾಳಲ್ಲ, ಆಕಿಗೆ ಏನು ಆರಾಮಿದ್ದಕಿ. ಅಲ್ಲ ನಿಮ್ಮಷ್ಟು ವಿಚಾರಕ್ಕೆ ಬಿದ್ದಿಲ್ರಿ ಅದಕ್ಕ. ಬಾಳ ವಿಚಾರಕ್ಕೆ ಬೀಳ್ತದ, ಹಂಗ ಆಕತಿ. ಅವ್ರ ತಿಳಿದವ್ರಿ ಅಪ್ಪ ಗೌಡ್ರ ಗುರುಗಳ. ಅವ್ರ ತಿಳಿದವ್ರು. ನಾವು ಬರೀ ಹೇಳಕ್ ಬಂದೈತಿ, ನಮ್ಗಿನ್ನ ತಿಳಿದಿಲ್ಲ ಅಂತಾರ ನೋಡ್ರಿ ಈಶ್ವರಪ್ಪ. ಈಶ್ವರಪ್ಪನ ಕರೆಕ್ಟ್ ಈಗ. ಈಶ್ವರಪ್ಪ ಮಾಸ್ತರ್ ಕರೆಕ್ಟ್ ಈಗ, ಜಜ್ಮೆಂಟ್ ಕರೆಕ್ಟ್ ಐತಿ ನೋಡ್ರಿ. ಎಲ್ಲಾ ತಿಳಿದ್ ಉಳ್ದವ್ರ ಅಂದ್ರ ಗೌಡ್ರ ಒಬ್ರ ಹಂಗಾರ. ಗೌಡ್ರೊಬ್ರು 2ನೇದವ್ರ ನಿಮ್ ತಂಗಿ. ಇವ ಏನ್ ಮಾ ಸುಳ್ಳ ಅನ್ನೋದು ಐತ್ರಿ. ಹಂಗ ನಿಮಿತ್ತಕ್ಕೆ ಅನ್ನೋದು ಅವ್ರು ಮತ್ತೆ ಎಲ್ಲಾ ತಿಳಿದವ್ರ ಅಂದಂಗ್ರಿ ನೋಡ ಗುರುಗಳ. ಹೌದೌದು ಅಪ್ಪ, ಹೌದು. ನಾನು ಹಂಗ ಅಂತೀನಿ ಮರ. ಹೌದನ್ನವ್ರು ಕೂಡ ಹೌದನ್ನ ಹಾಕ್ತಾರ್ರಿ, ಹೌದಪ್ಪನ ಕೂಡ ಹೌದಪ್ಪ ಆಗತ್ತಾರ ಅವ್ರು ನಾಕ್ತಾರ ಹಂಗ. ಭುಂಜಿತಾಹ ಅಂದ್ರ ರಕ್ಷಿಸಿಕೋ. ಇದ್ರ ಅಪಾಯದ ಆಕ್ಟೋಪಸ್ ಹ್ಯಾಂಡ್ ಅದಾವ ಇವು. ಅದ್ರದ ಅಪಾಯದ ಕೈಗಳಿಂದ ರಕ್ಷಿಸಿಕೋ. ಭುಂಜಿತಾಹ ಬರ್ಕೊಡ್ರಿ. ಈ ಜಗತ್ತಿನಿಂದ ರಕ್ಷಣೆ ಮಾಡ್ಕೊಡ್ರಿ. ಸ್ತ್ರೀ ಪುತ್ರ ಧನ ಕನಕಾದಿಗಳಿಂದ ರಕ್ಷಣೆ ಮಾಡ್ಕೊಡ್ರಿ.
ಎದರಿಂದ ಮತ್ತೇನಾಗಬೇಕು? ಒಂದ್ ವೇಳೆ ಅವನ್ನ ಅವಲಂಬಿಸಿದ್ರೆ ನಿಮ್ಗೆ ಅಭದ್ರತೆ ಕಾಡ್ತದ. ಭದ್ರತೆಗಾಗಿ ಅವಳ ಮ್ಯಾಗ ಅವಲಂಬನೆ ಮಾಡಕ್ ಹೋಗ್ಬೇಡ್ರಿ. ಭದ್ರತೆ ನೀವೇ ಭದ್ರತೆ ಅಂತ ತಿಳ್ಕೊಡ್ರಿ ಅಂತ ಶಾಸ್ತ್ರ. ಇವತ್ತು ತಿಳಿದಿಲ್ಲ ಅಂದ್ರೆ ತಿಳ್ಕೊಡ್ರಿ, ಮುಂದೆ ಶಾಸ್ತ್ರ ಗೊತ್ತಾದ್ಮ್ಯಾಗ ಹೌದು ಅನಿಸ್ತದ. ನಿಮ್ ಸ್ವರೂಪ ತಿಳಿಲಾರ್ದಾಗಿದ್ದಾಗ ಹಿಂಗ ತಿಳ್ಕೊಡ್ರಿ. ನಿಮ್ಗ ಭದ್ರತೆ ಇರುವುದು ನಿಮ್ ಕಡೆ ನೀವ ಭದ್ರ ಅದಿರಿ ಅಂತ ತಿಳ್ಕೊಡ್ರಿ. ಜಗತ್ತಿನ ವಿಷಯ ವಸ್ತುಗಳು ಯಾವೂ ಭದ್ರ ಇಲ್ಲ ಅಂತ ತಿಳ್ಕೊಡ್ರಿ. ಇದು ಅಜ್ಞಾನ ಕಾಲದಾಗ ಇಷ್ಟು ತಿಳ್ಕೊಂಡು ಹೋಗ್ರಿ. ಮುಂದ ಜ್ಞಾನ ಆದ್ಮ್ಯಾಗ ಗೊತ್ತಾಗ್ತದ ನಮ್ಮ ಸ್ವರೂಪದಾಗ ಭದ್ರತೆ ಐತಿ, ಆ ಸುಖ ಅನ್ನೋದು ಹೊರಗಡೆ ಇಲ್ಲ ಅನ್ನೋದು ನಿಮಗ್ ಮುಂದೆ ಗೊತ್ತಾಗ್ತದೆ. ಈಗ ನಾವು 7ನೇ ಉಪನಿಷತ್ ಅಭ್ಯಾಸ ಮಾಡೋರಿಗೆ ಈಗ ಗೊತ್ತಾಗ್ತದ. ಭುಂಜಿತಾಹ ಅರ್ಥ ಯಾರಿಗ ಗೊತ್ತಾಗತ್ರಿ? ಪರಂಪರೆಯಾಗಿ ಈ ಅರ್ಥದ. ನೀನು ರಕ್ಷಿಸಿಕೋ. ಎದರಿಂದ? ಸ್ತ್ರೀ ಪುತ್ರ ಧನ ಕನಕಾದಿ ಜಗತ್ತಿನಿಂದ, ಅಭದ್ರತೆ ಅನ್ನುವಂತ ಸಮಸ್ಯೆಯಿಂದ ನಿನ್ನನ್ನು ನೀನು ರಕ್ಷಿಸಿಕೋ. ವೈರಾಗ್ಯದಿಂದ ರಕ್ಷಿಸಿಕೋ. ಈ ಹಲಸಿನ ಹಣ್ಣು ಬಿಡಿಸ್ತಾರ ನೋಡ್ರಿ. ಹಲಸಿನ ಹಣ್ಣು ಈ ಕಡೆ ಬಾಳ್ರಿ. ಹಲಸಿನ ಹಣ್ಣು ಈ ಕಡೆ ಮಂಗಳೂರು ಉಡುಪಿ ಕಡೆ ಹಲಸಿನ ಹಣ್ಣು ಬಾಳ. ಹೆಂಗ್ ಬಿಡಿಸ್ತಾರ್ರಿ ಅವನ್ನ? ಎಣ್ಣೆ ಹಚ್ಕೋತಾರ್ರಿ. ಕೈಗೆ ಎಣ್ಣೆ ಹಚ್ಕೋತಾರ. ಎಣ್ಣೆ ಹಚ್ಕೊಳಿಕ ಏನಾಕತ್ರಿ ಅದ? ಅದು ಹಿಡ್ಕೊಂಡ್ ಕುಡಿತಲ್ಲ. ಬಿಡ್ಸಾಕ ಬರೋದಿಲ್ಲ. ಬಿಡ್ಸಾಕ ಬರೋದಿಲ್ಲ ನಿಮ್ಗ. ಅದಕ್ಕೆ ನೀವೇನ್ ಮಾಡ್ರಿ, ಮೊದಲ ಎಣ್ಣೆ ಹಚ್ಕೊಂಡ್ಬಿಟ್ರಿ ಅಂತಾರ ಅವ್ರು. ಜಾರ್ಕೊಂಡ್ಬಿಟ್ರಿ ಅಂತಾರ ಅವ್ರು. ದುಂಡಪ್ಪ ಮಾಸ್ತರ್ ಅದ ನೋಡ್ರಿ, ಜಾರ್ಕೊಂಡ್ಬಿಡ್ತಾರ ಅವ್ರು. ಗಪ್ಪರ್ ಜಾರ್ಕೊಂಡ್ಬಿಡ್ತಾರ ಅವ್ರ ಪಕ್ಕ ಜಾರ್ಕೋತಾರ್ರಿ. ಅದಕ್ಕ ನಮ್ಮಲ್ಲಿ ಎಣ್ಣೆ ಸಿಗ್ತೈತಿ ಏನ್ರಿ? ಯಾರಿಗ್ ಬೇಕು ಹೇಳ್ರಿ, ಲೀಟರ್ ಮೈಗೆ ಎಣ್ಣೆ ಹಚ್ಕೊಂಡ್ಬಿಟ್ರಿ, ಎಲ್ಲಾ ಏನೇನ್ ಬರ್ತಾವ ಎಲ್ಲಾದ್ರಾಗ ಜಾರ್ಕೊಂತ ಓದ್ ಬಿಡುದು. ಅದೇ ಆ ಎಣ್ಣೆ ಮೈಗೆ ಹಚ್ಕೊಂಡೆಲ್ಲ ಪೂರ್ಣ ಎರ್ಕೊಂಡವ್ರಿಗೆ ಮತ್ತೆಲ್ಲಿ ಎಣ್ಣೆ ಹಚ್ಚೋದೈತ್ರಿ? ನಿಮ್ ಕಡೆ ಐತೆ ಅಂತ ಹೇಳಿದ್ದೇನೆ. ನೀವ ಹೋಲ್ಸೇಲ್ ಸ್ಟಾಕಿಸ್ಟ್. ಅದಕ್ಕೆ ಹುಬ್ಬಳ್ಳಿಯಾಗ ಅದಾವ, ಸಿಗ್ತೈತಿ ಎಣ್ಣೆ ಬಾಟ್ಲಿ. ಯಾರಿಗ್ ಬೇಕು ನೋಡ್ರಿ, ಬಂದಿಸ್ಕೊಂಡ್ರಿ. ಯಾವ್ದ್ರಿ ಗುರುಗಳೇ? ತೋರ್ಸ್ತೇನೆ ಬರ್ರಿ, ಇಲ್ಲಿ ಐತಿ ಒಂದ್ ಹೊಂಡ ಐತಿ, ಬರ್ರಿ ಅಲ್ಲಿ ಮುಣಗಿಸ್ತೇನೆ. ಅಲ್ಲೇ ಹುಬ್ಬಳ್ಳಿಯಾಗ ದುಂಡಪ್ಪ ಮಾಸ್ತರ್ ಚೀಲ್ದಾಗ ಕಾಯಂ ಇರ್ತೈತ್ರಿ ಅಂದೆ. ಇಸ್ಕೊಡ್ರಿ, ಅಲ್ಲೇ ಇರ್ತೈತಿ. ಅವ್ರ ಕಡೆಯಿಂದ ನಾನು ಇಸ್ಕೊಂಡ್ ಬಂದೇನೆ ಒಂದೇಟ. ಪ್ರಾಬ್ಲಮ್ ಆಫ್ ಇನ್ಸೆಕ್ಯೂರಿಟಿ. ದ ಬಿಗ್ಗೆಸ್ಟ್ ಎಕ್ಸ್ಪ್ರೆಷನ್ ಆಫ್ ಸಂಸಾರ ಈ ಸೆನ್ಸ್ ಆಫ್ ಇನ್ಸೆಕ್ಯೂರಿಟಿ. ಸಂಸಾರದಾಗ ಇರುವಂತ ದೊಡ್ಡ ಸಮಸ್ಯೆ ಯಾವುದು ಅಂದ್ರೆ ಅಭದ್ರತೆ. ನಾಳಿದ್ ಹೆಂಗ, ನಾಡ್ದ ಹೆಂಗ, ನಾ ಸತ್ರ ಈ ಮನಿದ್ ಹೆಂಗ, ಹೊಲ ಮಾಡೋರು ಯಾರು, ಆಮ್ಯಾಗಿನ ಹೊಲ ಹೋಗ್ಲಿ. ಓ ಮೈ ಗಾಡ್, ಇದು ಏನದ ಅಭದ್ರತೆ ಕಾಡಾಗತೈತಿ ನೋಡ್ರಿ. ಅಭದ್ರತೆ. ಇವು ಈ ನೌಕರದಾರಕಿನ ಕಲ್ಯಾಣ ಶೆಟ್ರ ನೌಕರದಾರಕಿನ ಹೊಲ ಫಲ ಇದ್ದವ್ರಿಗೆ ಬಾಳ ಕಾಡ್ತಾವ್ರಿ ಇವು. ಅವು ಹೊಲ ಫಲ ಇದ್ವು ಅಂದ್ರ ಮತ್ತೆ ಬೀಗ್ತನ ಮಾಡೋದಿತ್ತಂದ್ರ ಹೊಲ ಫಲ ಹೆಣ್ಮಕ್ಳಿಗೆ ಆಸ್ತಿ ಇತ್ತು, ಗಂಡ್ ಮಕ್ಳು ಇಲ್ಲ ಅಂತಂದ್ರ ಮತ್ತ ಆ ಹುಡುಗಗೆ ಮನ್ಯಾಗ ಹುಡ್ಕೋದು, ಹೊರಗೆ ಹೋಗೈತೆ ಆಸ್ತಿ. ಗೌಡ್ರ ಯಾಕ್ರಿ ಗೌಡ್ರ? ಎಲ್ಲ ಗೌಡ್ರಿಗೆ ಯಾಕೆ ಹೋದ್ರಿ ನೀವು? ಪಾಪ ಎಲ್ಲಾರು ಬಾಯಾಗ ಐತಿ. ಪಾಪ ನಮ್ಗ್ ಹೊಲ ಇಲ್ಲ, ಅದಕ್ಕೆ ಹೊಲ ಇದ್ದವ್ರಿಗೆ ಹೇಳಾಕತ್ತೀನಿ. ಮತ್ತೆ ಯಾರಾದ ಹೇಳ್ರಿ, ಅವ್ರಿಗೆ ಹಿಂಗ್ರಿ. ಅಲ್ಲ ಹಂಗಲ್ತಾರ, ಹೊಲ ಇದ್ದವ್ರಿಗೆ ಹೆಣ್ಣ ಕೊಡೋಲ್ರಿ. ಈಗ ಹೊಲ ಇದ್ದು ನೌಕರಿ ಇರ್ಬೇಕು. ನಮ್ಗ್ ಹೊಲ ಐತಿರಪ್ಪ ರೀ, ಅದಕ್ಕ ಮಗ ಐತಿ, ಅದಕ್ಕ ಸನ್ಯಾಸಿ ಮಾಡಿ ಶಾಸ್ತ್ರ ಕಲ್ಸಿ ಇದಕ್ಕ ತರ್ಸ್ಬೇಕಂತ ಪ್ಲಾನ್ ಮಾಡಿವ್ರಿಪ್ಪ ರೀ. ನಿಮ್ ಮನೆಯವ್ರು ಹೂ ಅಂದಾರೇನ್ರಿ? ಅದ್ ಇನ್ನು ಸಣ್ಣ ಅದನ್ರಿಪ್ಪ, ಈಗ 10th ಅದನ್ರಿಪ್ಪ. ಇನ್ನು ವಿಚಾರ ಮಾಡ್ಬೇಕ್ರಿ, ಹಂಗ ಸ್ವಲ್ಪ ಹೇಳ್ಕೋತ ಹೊಂಟಿವ್ರಿಪ್ಪ. ಮೇಡಮ್ ಈ 10th ಅದ ಅನ್ನೋದ್ರ ನೀವು ಇನ್ ಹಗರ ಅಲ್ರಿ. ಅದ 10th ಅಂತ ಹಾಕ್ತಿರಿ ಎಲ್ಲ. ಚಿಂಚನಗಿರಿಯಾಗ ಅದಾವ, ಏನ್ ಶಾಲೆ ಮೈಸೂರಾಗ ಅದಾವ, ಅಲ್ಲಿ ಹಾಕ್ತಿರಿ. ಒಬ್ಬನ ಮಗ ಅದಲ್ಲ, ಇಬ್ಬರ ಅದಾರ್ರಿ ಸಂಗೀತ ಮೇಡಮ್. ನಾವ್ ಪ್ಲಾನ್ ಮಾಡ್ಕೊಂಡು ಒಂದ ಡಿಸೈಡ್ ಮಾಡಿವ್ರಿಪ್ಪ ರೀ. ಅಯ್ಯೋ, ನಮ್ಮ ಒಂದ ಮಗನ ಸನ್ಯಾಸಿ ಬಿಡ್ತೀರ, ಬಾಳ ಧೈರ್ಯ ಬೇಕ. ನೋಡ್ರಿ ಏನ್ ಮಾಡ್ತೀರಿ ನೋಡಿ. ಅಂದ್ರ ಇಲ್ಲೇ ಗೃಹಸ್ಥನಾಗ್ನ ಸನ್ಯಾಸ ಆಗ್ಬೋದಲ್ರಿಪ್ಪ. ಹಂಗಾದ್ರ ಬಾಳ ಚಲೋ. 4 ಆಶ್ರಮದಾಗ ಹೋಗೋದು ಬಾಳ ಚಲೋ, ಯಾವ್ದು ಚಿಂತೆ ಇಲ್ಲ.
ಅದ ವಿಚಾರ ಇದ್ದಾಗ ಇದ್ ಮಾಡಾಕತ್ತೀವ್ರಪ್ಪ ನಾವ್ ಶಾಸ್ತ್ರಕ್ಕ ಗೃಹಸ್ಥಾಶ್ರಮ ಹೋಗಿ ಸನ್ಯಾಸಾಶ್ರಮ ಬರ್ಬೇಕಾದ್ರ ವಾನಪ್ರಸ್ಥದ ಮ್ಯಾಗ ಹಾಸಿ ಬಂದು ಸನ್ಯಾಸಾಶ್ರಮ ಆಗಿ ಶ್ರವಣ ಮನನ ನಿಧ್ಯಾಸನ ಮಾಡ್ಕೊಂತಿದ್ದು ಇದು 4 ಮಂದಿಗೆ ಶಾಸ್ತ್ರ ಹೇಳ್ಕೊಂತ ಹೊಂಟ ಅಂತಂದ್ರೆ ದೊಡ್ಡ ನಶೀಬ. ಪ್ರವಚನ ಕೇಳಿತ್ತು. ಹಾ ರೀ ಅವ್ರ ಮಗ ಈಗ ಅವ್ರ ಬಾಜುಕ್ಕೆ ಕೂತಾನ ಅನ್ನಕ್ಕಿಂತ ಪ್ರವಚನ ಕೇಳತ್ತಿಲ್ಲ. ಹೌದ್ರಿ. ಹಾ ಹಾ ಅಡ್ಡಿ ಇಲ್ಲ, ಮಾಡ್ರಿ. ನಮಗ ಮಾಡಕ್ಕಾಗಿಲ್ಲ ನೋಡ್ರಿ. ನಮ್ಗ ಕೇಳಿದ್ರ ಗುರುಗಳು ಏನಂತ ಮಾಡ್ಲಿ ಆಶೀರ್ವಾದ ಅಂದ್ರು, ಏನ್ ತಿಳಿತೈತಿ ಮಾಡ್ರಿ ಅಂದ್ಯ. ಸನ್ಯಾಸಿ ಆಗ್ಲಿ ಅಂತ ಆಶೀರ್ವಾದ ಮಾಡ್ಲಿ ಏನು ಅಂದ್ರು. ಅವ್ರ ಕೇಳ್ಯಾರ, ಮತ್ ನಾವೇ ಮಾಡ ಅಂದಿಲ್ರಿ. ಯಪ್ಪ ಬ್ಯಾಡ್ರಿ ಅಂದೆ ನಾನು. ಈಗ ಡಾಕ್ಟರ್ ಆಗಿ ಕುಂತಾನ ಇವ, ಅವನೇ. ದ ಬಿಗ್ಗೆಸ್ಟ್ ಎಕ್ಸ್ಪ್ರೆಷನ್ ಆಫ್ ಸಂಸಾರ ಈಸ್ ಸೆನ್ಸ್ ಆಫ್ ಇನ್ಸೆಕ್ಯೂರಿಟಿ. ನಮ್ ಸಂಸಾರದಾಗ ಕಾಡೋದು ಏನ್ರಿ ಅಂದ್ರೆ ಅಭದ್ರತೆ. ನಾಳೆ ಹೆಂಗ ನಾಡ್ದೆ ಹೆಂಗ, ನಾ ಸತ್ರ ಈ ಮನಿ ನನ್ನ ಹೆಂಗ್ ನಡ್ಸ್ಕೊಂಡ್ ಹೋಗ್ತಾರ. ಹೊಲ ಮಾಡೋರು ಯಾರ? ಮ್ಯಾಗಿನ ಹೊಲ ಬೀಳಿ ಬಿದ್ದೈತಿ, ಅದನ್ನ ಯಾರು ಮಾಡ್ಬೇಕು ಏನ್ರಿ? ಬಾಳ ನೌಕರದಾರದ ಬಾಳೆ ಏನದ, ನೌಕರಿ ಸಿಕ್ತಂದ್ರ ಮುಗಿತ. ಅವ್ರ ಏನ್ ಚಿಂತಿಲ್ಲ, ರೊಕ್ಕ ಕೊಡೋದು, ತೊಗೊಂಬರೋದು, ತಿನ್ನೋದು, ಆರಾಮಾಗ ಸಾಯಿ ಮಠ ಪೆನ್ಷನ್ ಇರ್ತೈತಿ. ಅವ್ರ ಏನ್ ಚಿಂತಿಲ್ಲ. ಈ ಕಮ್ತಾ ಮಾಡೋರ್ದು, ಬಿಸ್ನೆಸ್ ಮಾಡೋರು, ಇವ್ರದ್ದು ಐತ್ ನೋಡ್ರಿ, ಪೆನ್ಷನ್ ಇಲ್ಲ ಏನೂ ಇಲ್ಲ. ಅವ್ರದ್ದು ಜೀವನ ನಾಳೆ ಹೆಂಗಪ್ಪ ಈ ಮನೆತನ ಉಳೋದು ಚಿಂತೆ ಹತ್ತಾವಲ್ರಿ, ಹತ್ತಾವು. ಆ ಅಭದ್ರತೆ ಕಾಡ್ತದ ಸಂಸಾರ. ಆಸ್ ಬೇಬೀಸ್ ವಿ ಹೆಲ್ಡ್ ಆನ್ ದ ಮದರ್ಸ್ ಡ್ರೆಸ್ ಟೈಟ್ಲಿ. ಮಗು ಸಣ್ಣದಿದ್ದಾಗ ಅದು ನೋಡ್ರಿ, ತಾಯಿ ಹೊಟ್ಟಿ ತಾಯಿನ ಎದಿ ಹೆಂಗ್ ಹಿಡ್ಕೊಂಡಿರ್ತೈತಿ ನೋಡ್ರಿ. ಎಲ್ಲರ ಬಿಟ್ಟು ಹೋಗ್ತಾಳ ಅಂದ್ರೆ ಎದಿ ಹಿಡ್ಕೋತೈತಿ, ಗಟ್ಟಿ ಹಿಡ್ಕೋತೈತಿ, ನನ್ ಬಿಟ್ಟು ಹೋಗಬೇಡ. ಅಂಡ್ ವಿ ಡಿಡೆಂಟ್ ವಾಂಟ್ ಟು ಸಿ ಈವನ್ ದ ಔಟ್ಸೈಡ್ ದ ವರ್ಲ್ಡ್. ಆ ಮಗು ಆ ತಾಯಿ ಸೆರಗ್ ದಾಟಿ ಜಗತ್ತು ಸದ ನೋಡಾಕ್ ಹೆದರ್ತದಂತದ. ಆ ಸೆರಗ್ನಾಗ ಒಳಗ ಹೊಕ್ಕೊಂಡು ಕಣ್ಣು ಮುಚ್ಕೊಂಡು ಸುಮ್ಮನೆ ಎದಿ ಹಾಲು ಕೊಡ್ಕೊಂತ ಆರಾಮ್ ಇರ್ತೈತಿ. ಹೊರಗೆ ಕಣ್ಣು ತೆಗಸದ ನೋಡಾಕ್ ಬಲ್ಲೆ ಅಂತದ ಕಣ್ಣು. ಮಗು ಆ ಮಗು ಸಣ್ಣದು, ಅದಕ್ಕೂ ಕೂಡ ಅಷ್ಟೊಂದು ಅಭದ್ರತೆ ಇದ್ದು ತಲೆ ಹೊಕ್ಬಿಟ್ಟೈತಿ. That insecurity which started in the first year that continues the teenager insecurity. ಯಾವಾಗ ಸಣ್ಣ ಮಗುವಿನಲ್ಲಿ ಅಭದ್ರತೆ ಕಾಡಾಗತೈತಿ, ಆ ತಾಯಿ ಕಾಣ್ಲಿಕ್ಕಂದ್ರೆ ಹೇಳ್ತೈತದು. ತಾಯಿ ಬೇಕು, ಕಾಣ್ಬೇಕಾಕಿ. ಒಟ್ಟ ಅಲ್ಲಿ ಕಾಣ್ತಿತ್ತಂದ್ರೆ ಕೈ ಬೀಸಿ ಕಾಲು ಬೀಸಿ ಅಡ್ಡಾಡ್ತ ನಕ್ಕು ಕುಲು 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 ಮಾಡ್ತಿರ್ತೈತಿ. ತಾಯಿ ಕಾಣ್ಲಿಕ್ಕಂದ್ರ ಒಂದೇ ಹೊಡ್ತಕ್ಕ ಮುಖಾನ ಬದ್ಲಿ ಮಾಡ್ತೈತಿ ನೋಡ್ರಿ. ಅದು ಕೂಸು ವೈ ಅಂತ ಅಳಕ್ ಚಾಲ ಮಾಡ್ತೈತಿ. ಅವ್ರ ಅವು ಬರಮಟನು ಅಳ್ತೈತಿ. ಹಂಗ ಅದು ಎಲ್ಲಿ ಮಠ ಬೆಳಿತೈತಿ ಅಂದ್ರೆ, ಯಾವಾಗ ಇವ ಸಣ್ಣ ಮಗು ಇದ್ದಾಗಿನಿಂದ ಇದ್ದಂತ ಅಭದ್ರತೆ ಇನ್ನು ಹರೇದಾವ ಆಗ್ಯಾನಂದ್ರು ಕೂಡ, एक साल बचपन और जवानी के बीच का बड़ा बुरा होता है. ಟೀನೇಜರ್ ಪ್ರಾಬ್ಲಮ್. ಈ ಹದಿ ವಯಸ್ಸು ಸಮಸ್ಯೆಗಳು ಬಾಳ್ರಿ. ಹದಿ ವಯಸ್ಸಂದ್ರೆ ಯಾವ್ದ್ರಿ? ಹದಿ ಎಲ್ಲಿ ಬರ್ತೈತಿ ನೋಡ್ರಿ ಅಂಕಿ ಒಳಗ. ಅನ್ರಿ ಯಾರ ಅನ್ರಿ, ಹದಿ ಎಲ್ಲಿ ಬರ್ತೈತಿ ನೋಡ್ರಿ. 1 ರಿಂದ 20 ಅನ್ರಿ ಕನ್ನಡದಾಗ ಅಂಕಿ 1, 2. 11 13 13, 14, 13 ಬರ್ತಾರೆ. 13, 13, 14, 15, 16, 17, 18, 19 ಇವು ಏನದಾವಲ್ಲ, ಇವು ಬಹಳ ಏನ್ರಿ ಒಳಗರ ಆಶೆಗಳು ಅನೇಕ ಕೆದರಿ ಕುಡಿದಾಡ್ತಿರ್ತಾವ ಏನ್ರಿ. ಮನ್ಯಾಗರ ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ, ಟಿವಿ ನೋಡ್ಬೇಡ, ಪಿಕ್ಚರ್ ಹೋಗ್ಬೇಡ, ಆ ಹುಡುಗಿ ಮಾತಾಡ್ಸ್ಬೇಡ, ಈ ಹುಡುಗನ ಮಾತಾಡ್ಸ್ಬೇಡ, ಕುಂಕುಮ ಹಚ್ಕೋ, ಮಂತ್ರ ಹೇಳು, ಜನವಾರ ಹಾಕೋ, ಶಿವ ಪೂಜೆ ಮಾಡು. ಅವು ಯಾವ ಮಾಡೋ ಮನಸ್ಸಿರಂಗಿಲ್ಲ ಅವಕ್ಕೆ. ಹೇಳ್ರಿ. ಟೀನೇಜ್ ಅಂದ್ರೆ 13, 14, 15, 16, 17, 18, 19. Teenage, that age between 13 to 19 is very 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 complicated. ಅವಾಗ ನಮ್ಮ ಜೀವನ ಅಭ್ಯಾಸ ಕಡೆ ಹೋಗಿ ಚಲೋ ದಾರಿ ಹಿಡಿತು, ಚಲೋ ದಾರಿನ ಹೋಗ್ಬೇಕು. ಅವಾಗ ಹಾಳಾಗಿ ಹತ್ತಿ ಬಿತ್ತು ಹೋತು ಅಂದ್ರೆ ವಿದ್ಯಾಭ್ಯಾಸ 0. ಗೋಲ್ಡನ್ ಟೈಮ್ ನೋಡ್ರಿ. ಅದು ಹದಿ ವಯಸ್ಸು ಏನಿದಲ್ಲ, ಅದು ಬಂಗಾರದಂತ ವಯಸ್ಸು. ಅದನ್ನ ಎಷ್ಟು ನಿಯಂತ್ರಣ, ಎಷ್ಟು ಹಿರಿಯರ ಹೆದರಿಕೆ ಮ್ಯಾಗ ಅದನ್ನ ಏನ್ ನಾವು ಪಾರಾಗ್ತೀವಲ್ಲ, ಅವಾಗ ಏನು ಹೇಳಿ ತಿಳಿಯಂಗಿಲ್ರಿ. ಒಂದು ಹೆದರಿಕೆ ಮ್ಯಾಗನ ಅವ್ರನ್ನ ಕಂಟ್ರೋಲ್ ಮಾಡ್ಬೇಕು. ಅವಾಗ ಭಯ, ಭಕ್ತಿ, ಹಿರಿಯರಿಗೆ ಗೌರವ.
13ರಿಂದ 19ನೇ ವಯಸ್ಸಿನ ಮಾಡುವಾಗ ಅವಾಗ ಒಂದು ಅಭದ್ರತೆ ಕಾಡ್ತಿರ್ತದೆ. ಸಿನಿಮಾಕ್ ಹೋಗ್ಬೇಕು ಅನಿಸ್ತದ, ಅಭ್ಯಾಸ ಮಾಡಕ್ ಒಲ್ಲೆ ಅನಿಸ್ತದ. ಹೌದೇನು ನೋಡ್ರಿ? ಮತ್ತೆ ನಾ ಎಲ್ಲ ನೆನಪು ಮಾಡ್ಕೊಂಡು ಹೇಳಾಕತ್ತೇನಿ. ನಮ್ ಗುರುಗಳು ಹೇಳ್ಯಾರ, ಎಲ್ಲ ರಿಯಲ್ ಅದ. ರಿಯಲ್ ಅದ, ಕರೆ ಅದ. ದೆನ್ ಐ ಗೆಟ್ ಎ ಡಿಗ್ರಿ ಆರ್ ಎ ಜಾಬ್. ಆತ್ 19 ವರ್ಷ ಆಗತ್ಲೇನ ಈ ಡಿಗ್ರಿ ಆತು, ಜಾಬ್ ಆತು. 18 PUC, 19, 20, 21 ಡಿಗ್ರಿ ಆಗಿ 22ಕ್ಕೆ ನೌಕರಿ ಸಿಗ್ತಂತ ತಿಳ್ಕೊಡ್ರಿ. ಆಫ್ಟರ್ ಡಿಗ್ರಿ ಅಂಡ್ ಜಾಬ್ ಬಿಗ್ಗರ್ ಇನ್ಸೆಕ್ಯೂರಿಟಿ. ಆತಪ್ಪ ಡಿಗ್ರಿ ಆತು, ವೆರಿ ಗುಡ್, ಬಾ ನಿನ್ನ ನೌಕರಿ ಕೊಡ್ತಾರ. ಯಾರು ಇಲ್ಲ, ನೌಕರಿ ಸಿಗಂಗಿಲ್ಲ. ನೌಕರಿ ಸಂಬಂಧ ಮತ್ತೆ ಚಾಲು ಹೊಡೆದಾಟ. ಅಭದ್ರತೆ ನೋಡ್ರಿ ಹೆಂಗದ ಅಭದ್ರತೆ ನೋಡ್ರಿ. ನೌಕರಿ ಸಿಗ್ತೈತೋ ಇಲ್ಲೋ, ಸಿಕ್ಕರು ನಮ್ಮ ಊರಾಗ ಸಿಗ್ತೈತೋ ಇಲ್ಲೋ, ಏನ್ ಸಿಕ್ಕರು ಇಲ್ಲೇ ಕರ್ನಾಟಕದ ಸಿಗ್ತೈತೋ ಏನ್ ಹೊರಗಡೆ ಸಿಗ್ತೈತೋ. ಆಫ್ಟರ್ ಡಿಗ್ರಿ ಬಿಗ್ಗರ್ ಇನ್ಸೆಕ್ಯೂರಿಟಿ. ನೌಕರಿ ಅಂತ ಸಿಗ್ತೈತಿ, ದೊಡ್ಡ ನೌಕರಿ ಸಿಗ್ತೈತೋ ಸಣ್ಣ ನೌಕರಿ ಸಿಗ್ತೈತಿ, ದೊಡ್ಡ ಪಗಾರ ಸಿಗ್ತೈತೋ ಸಣ್ಣ ಪಗಾರ ಸಿಗ್ತೈತಿ. ವಿಲ್ ಐ ಗೆಟ್ ಎ ವೈಫ್? ಆತು, ನೌಕರಿನೂ ಆತು, ಎಲ್ಲ ಆತು. ಹೆಂಡತಿ ಸಿಗ್ತಾಳೆ ಏನೋ ಬೇಕು ಮುಂದಿನ ಸೆಕ್ಯೂರಿಟಿ. ಈಗ ಯಾರೇ ಹೇಳ್ತಿದ್ರು ನೋಡ್ರಿ, ಹೊಲ ಇದ್ದವ್ರಿಗೆ ಹೆಣ್ಣು ಕೊಡಂಗಿಲ್ಲ. ಹೊಲಾನು ನೌಕರಿ ಇದ್ದವ್ರಿಗೆ ಹೊಲ ಕೊಡಂಗಿಲ್ಲ. ಇದು ನೌಕರಿ ಇದ್ದವ್ರಿಗೆ ಹೆಣ್ಣು ಕೊಡಂಗಿಲ್ರಿ. ನಿಮಗ್ ಗೊತ್ತೈತೇನು ಸ್ವಾಮ್ಯಾರ? ಹೌದೌದ್ರಿ, ನೌಕರಿ ಇರ್ಬೇಕು, ಹೊಲ ಇರ್ಬೇಕ್ರಿ. ಅಪ್ಪ ಅವ ಇರಬಾರ್ದ್ರಿ. ನೌಕರಿನೂ ಇರ್ಬೇಕು, ಹೊಲಾನು ಇರ್ಬೇಕು, ಅಪ್ಪ ಅವ ಇರಬಾರ್ದು. ಆನಂತರ ಈ ಬರುವಂತ ಮಗಳು ಹೊಲಕ್ಕೆ ಹೋಗಂಗಿಲ್ಲಕ್ಕೆ. ಹೊಲ ಐತಂದ್ರೆ ಹೊಲಕ್ ಕಳಿಸ್ತೀರಿ ಅಂದ್ರೆ ಇಲ್ಲ ಅಂತ. ಇಲ್ವಾ? ನಮ್ಮ ಹೊಲ ನೌಕರಿನ ಮಾಡಾಕ್ರಿ ಸ್ಟೇಟ್ ಬಂದ್ರೆ. ಅಕ್ಕಿ ನೌಕರಿನೇ ಮಾಡಾಕ್ರಿ. ಹೊಲ ಹಾಳು ಮಾಡೋದು. ಈಗ ಹಿಂಗ್ ಬರೇ ಹೊಲ ಇದ್ಮಂತನ ಸೆಕ್ಯೂರಿಟಿ ಅಂತದ, ಭದ್ರತೆ. ಅಲ್ಲಿಂದ ಇನ್ನೊಂದು ಸ್ವಾಮ್ಯಾರ, ಮನಿ ಎಲ್ಲೈತಿ ನಿಮ್ದು? ಇಲ್ರಿ, ನಮ್ದು ಮನಿ ಇಂತ ಹಳ್ಳ್ಯಾಗ ಐತಿ. ಕೊಡಂಗಿಲ್ಲ. ಹುಬ್ಬಳ್ಳಿಯಾಗ ಐತೇನೋ, ಧಾರವಾಡದಾಗ ಐತೇನೋ, ಬೆಂಗಳೂರಾಗ ಐತೇನೋ, ಸಿಟಿಯಾಗಿರ್ಬೇಕು ಮನಿ. ನಿಮಗ್ ಗೊತ್ತ? ಅದನ್ನ ಕೇಳಿರಿ, ಅವ್ರು ಅದನ್ನ ಕೇಳಿರಿ. ಮನಿ ಎಲ್ಲೈತ್ರಿ ಅಂದೇವು. ಮನಿ ದೊಡ್ಡ ಮನಿ ಐತ್ರಿ, 42 ಅಂಕಣದ್ದು. ಎಲ್ಲೈತಿ ಅಂದ್ರು. ನಮ್ಮ ಸುಂಡ್ಯಾಗ ಅಲ್ಲಿ ಐತ್ರಿಪಾ ಹಳ್ಳ್ಯಾಗ. ಇಲ್ಲಿ ಇಲ್ರಿ ಅಂತ ಕೇಳಿರ ಅವ್ರು. ಇಲ್ಲಿ ಐತಿ ಅಂದಾಗ ನೋಡಾಕ್ ಬಂದ್ರ ಮನಿ ಅವ್ರು. ಅಲ್ಲಿ ಬರ್ಲಿಲ್ರಿ ಹಳ್ಳಿಗೆ. ಅಂದ್ರೆ ನಮ್ಮ ರಿಲೇಷನ್ ಒಬ್ರು ಹೆಣ್ಣು ಬೇಕಂತ ಬಂದಾಗ ಮನಿ ಸಿಟ್ಯಾಗ ಅಂತ ಕೇಳುತ್ತೇನೆ. ಹುಬ್ಬಳ್ಳಿಯಾಗ ಆ SDM ಹಾಸ್ಪಿಟಲ್ ಹಿಂದ ಸತ್ತೂರಾಗ ಒಂದು ಮನಿ ಖರೀದಿ ಮಾಡಿದ್ರು. ಆ ಖರೀದಿ ಮಾಡಿ ಮನಿ ಐತ್ರಿ ಅಂತ ತಿಳ್ಕೊಂಡು ಹೇಳಿ ಕನ್ಯಾ ಮಾಡ್ಕೊಂಡ್ರು. ಆಮ್ಯಾಗ ಆ ಮನಿ ಬಾಡಿಗೆನ ಕೊಟ್ರು, ಖರೀದಿ ಮಾಡಿ ಬಾಡಿಗೆ ಕೊಟ್ರು. ಎಷ್ಟು ಸಮಸ್ಯೆ ಅದಾವ್ರಿ. ಹೌದೌದು, ಈಗ 10 ವರ್ಷ ಬಾಳ ಆಗೈತ್ರಿ ಅದು. ನಮ್ಮ ಹುಡುಗನ ಫ್ರೆಂಡ್ ಒಬ್ಬವ, ಅವ್ರ ಅಪ್ಪದ ಬಿಸ್ನೆಸ್ ಮಾಡ್ತಾನ್ರಿ. ಅವ ಡಿಗ್ರಿ ಆಗೈತೆ ಒಂದು. ಅಂದ್ರ ಹೈಸ್ಕೂಲ್ ಫ್ರೆಂಡ್ ಅವ. SSLC ಇವ್ರು ಕೂಡ ಕಲ್ತ ಮುಂದ ಅವ ಏನೋ BCom ಮಾಡ್ಕೊಂಡಾನ. ಅವ್ರ ಅಪ್ಪರ್ಗೆ ಆರಾಮಿಲ್ದಂಗಾಗಿ ಪಾರ್ಸಿ ಹೊಡೆದದ. ಅವ್ರದೊಂದು ಬೀಜ ಗೊಬ್ಬರದ್ದು ಅಂಗಡಿ ಅದ ರೀ. ಆ ಅಂಗಡಿ ಅದು ಚಲೋ ಅಂಗಡಿ ಅದ, ಹುಬ್ಬಳ್ಳಿಯಾಗ ಚಲೋ ಅಂಗಡಿ ಅದ. ಆ ಹುಡುಗ ಲಗ್ನ ಏನಪ್ಪ ಅಂದ್ರೆ ಯಾರು ಕನ್ಯಾ ಕೊಡವಲ್ರಿ ಅಂಕಲ್. ಆ ವ್ಯಾಪಾರ ಆಯ್ತಂದ್ರ ಯಾರು ಕನ್ಯಾ ಕೊಡವಲ್ರಿ ನಮಗ, ನೌಕರಿ ಬೇಡ್ತಾರ್ರಿ ಅಂತ. ಅವನ 4-5 ಮಂದಿ ನೌಕರದಾರ ಇಟ್ಕೊಂಡಿರ್ತಾರ. ಮಾತ್ರ ಇಟ್ಕೊಂಡಾನ ಮತ್ತೆ ಯಾವ ಕನ್ಯಾನ ಕೊಡವಲ್ರಿ ಅಂದ. ಇನ್ನೊಬ್ಬ ಇವ್ ಗೆಳೆಯ ಡಾಕ್ಟರ್ ರೀ. ಅವಾಗ ಏನದ ಮನಿ ಇಲ್ಲ, ನೌಕರಿ ಐತಿ. ಇದು ಮಾಡ್ತಾನೆ, ಡಾಕ್ಟರ್ ಆಗ್ಯಾನ, MBBS MD DM ಆಗ್ಯಾನ. ಅವನು ಸ್ಕಿನ್ ಸ್ಪೆಷಲಿಸ್ಟ್ ಆಗ್ಯಾನ. ಅವ್ರಿಗೇನ್ ಕೇಳಿದ್ರಂತ, ನಿಮ್ಗೆ ಹೊಲ ಐತೇನ್ರಿ ಅಂತ ಕೇಳಿದ್ರು. ಅವ್ನ ಹೆಂಡತಿ ಹುಡುಗಿ ಮಾಡ್ಕೊಂಡು ಹೆಂಡತಿ ಡಾಕ್ಟರ್ ಅದಾಳ, ಆದ್ರೂ ಹೊಲ ಕೇಳಿದ್ರಂತ. ಹೊಲ ಇಲ್ಲ ಅನ್ನೋದನ್ನ ಸ್ವಲ್ಪ ಹಿಂದೆ ಮುಂದೆ ಮಾಡೋದಂತ. ಮನೆಗೆ ಯಾರೋ ಹುಡುಗನ ಮದುವೆ ಆತಿ. ಡಾಕ್ಟರ್ ಇದ್ರು ಹೊಲ ಕೇಳ್ತಾರ್ರಿ ಸ್ವಾಮ್ಯಾರ. ಹೌದೌದು, ಹಂಗಾಗೈತ್ರಿ. ಈಗ ಹಂಗಾಗೈತ್ರಿ. ಅಂದ್ರ ಅದು ಭದ್ರತೆ ಅಂತದ. ದೇವೇಂದ್ರ ಹೆಸರ ಇವೆಲ್ಲ ಯಾವ ಚಿಂತೆ ಒಳಗಿಲ್ಲ. ನೀವು ಆರಾಮದಿರಿ? ಯಾಕೆ
ಏನ್ ಚಿಂತೆಪ್ಪ ನೌಕರಿ ಆತು ಏನ್ ಚಿಂತೆ ಅಂದ್ರೆ ನೌಕರಿ ಆತಪ್ಪ ಈಗ ಚೋಕ್ರಿ ಚಿಂತೆ ವೈಫ್ ವೆದರ್ ವಿಲ್ ಗೆಟ್ ಎ ಸ್ಪೌಸ್ ಇನ್ ಅನದರ್ ಇನ್ಸೆಕ್ಯೂರಿಟಿ. ಅದು ಆ ಹುಡುಗಿ ಸಿಕ್ಕಳಂದ್ರೆ ಆಕಿ ಎಂತಕ್ಕದಾಳೆ ಯಾರಿಗ್ ಗೊತ್ತು. ಆಕಿ ಏನ್ ನಮ್ಮ ಮನೆತನಕ್ಕೆ ಹೊಂದ್ಕೊಂಡು ಹೋಗ್ಕಾಳೋ ಬಂದ 2 ತಿಂಗಳದಾಗ ಡೈವರ್ಸ್ ಅಂತಾಳೋ ಏನು ಗೊತ್ತಿಲ್ಲ. ಆ ಅಭದ್ರತೆ ಕಾಣ್ತದ. ಅಭದ್ರತೆ ನೋಡ್ರಿ ವಿಚಾರ ಮಾಡಿರೇನ. ನಮಗಂತೂ ಇಷ್ಟು ಗೊತ್ತಿದ್ದಿಲ್ರಿಪ್ಪ, ಹೆಂಗ ದೇವ್ರ ಪಾರ್ ಮಾಡಿನ ದೇವ್ರಿಗೆ ಗೊತ್ತಿರ. ನಮಗೇನ್ ಗೊತ್ತ ವಿಚಾರ ಮಾಡಿಲ್ಲ ನಾವ್ ಇಷ್ಟೆಲ್ಲ. ಗುರುಗಳು ಹೇಳಿದ ಮ್ಯಾಗ ಹೌದಲ್ಲ ಅನ್ಸಕತ್ತೈತ. ನಾವೆಲ್ಲ 19ಕ್ಕೆ ಮದುವೆ ಆಗ್ಯವ್ರಿ. ಅವಾಗೇನ್ ಗೊತ್ತಾಗತ್ತೆ ಶಿವಾಯನಮ್ಮ. ಏನಿಲ್ಲ ಇಲ್ರಿ ಅವ್ರಿ ನಮ್ಮವ್ ಹೆಂಗ್ ಕೇಳ್ತಾ ಹಂಗ್ ಕೇಳೋದು, ನಮ್ಮ ಅಜ್ಜ ಹಂಗ್ ಕೇಳ್ತಾ ಹೇಳೋದು ಕಲಾಸ್. ಮತ್ತೆ then after whether job will remain or not is insecurity. ನೌಕರಿ ಸಿಕ್ಕೇತ್ಪ, ಆ ನೌಕರಿ ಖಾಯಂ ಉಳಿತೈತೆ ಅನ್ನೋ ಗೊತ್ತಿಲ್ಲ. ಈಗಿನ ಸಾಫ್ಟ್ವೇರ್ ಜಾಬ್ ನೌಕರಿ ಕೊಟ್ಟಿದ್ದು ಬ್ಯಾಡ್ ಅನ್ನಿಸ್ತದ್ರ ತೆಗೆದ್ ಬಿಡ್ತಾರ ನಿಮ್ಮನ್ನ. ಅದು ತೆಗಿತಾರೋ ಏನೋ ಕಡೆ ನಮ್ಮ ಇಟ್ಕೋತಾರ ಅನ್ನುವಂಥದ್ದು ಒಂದು ಅಭದ್ರತೆ. ಒನ್ಸ್ ವಿ ಆರ್ ಓಲ್ಡ್ ಕಂಟಿನ್ಯೂಸ್ಲಿ ಗ್ರೋಯಿಂಗ್ ಇನ್ಸೆಕ್ಯೂರಿಟಿ. ಹೆಂಗ್ ಮುದುಕರಾಗ್ತು ಅಂತ ಹೋಗ್ತೇವಿ, ಹಂಗಂಗ ಕೈ ಕಾಲ ಕಸು ಕಮ್ಮಿ ಆಗ್ತಾವ, ಕಣ್ಣು ಕಾಣಂಗಿಲ್ಲ, ಕಿವಿ ಕೇಳೋದಿಲ್ಲ, ಕಾಲ್ ನಡ್ಯಾಕ್ ಬರಂಗಿಲ್ಲ. ಅವಾಗ ಏನಾಗ್ತದ, ಇನ್ನಷ್ಟು ಮತ್ತವ್ರ ಮ್ಯಾಗ ಅವಲಂಬಿತರಾಗ್ತೀವಿ ನಾವು. ನಮ್ಗೆ ಅಭದ್ರತೆ ಕಾಡ್ತದ. ದ ಸೆನ್ಸ್ ಆಫ್ ಇನ್ಸೆಕ್ಯೂರಿಟಿ ಸಂಸಾರ. ಇದೇನ್ ಅಭದ್ರತೆ ಐತಲ್ಲ ಇದಕ್ಕ ಸಂಸಾರ ಅನ್ನೋದು. ಸಂಸಾರಕ್ಕೆ ಅರ್ಥ ಇವೆಲ್ಲ ಅದ ನೋಡ್ರಿ. ದುಃಖ, ಒಂದ್ ಸಂಸಾರಕ್ಕೆ ಸಾಮಾನ್ಯ ಅರ್ಥ ಏನಪ್ಪಾ ಅಂದ್ರೆ ದುಃಖ. ನಮ್ಮ ಸಂಸಾರ ಎಂತ ಸಾಗರ ಇದು? ಆನಂದ ಸಾಗರ. ದುಃಖದ ಸಾಗರ. ಅವ ಕವಿ ಬರೀತಾನಂಗ, ದುಃಖ ತೆಗೆದ ಆನಂದ ಸಾಗರ ಅಂತಕ್ಕೆಲ್ಲ. ಖರೆ ಅಂದ್ರೆ ಏನೈತಿ ಹೇಳ್ರಿ? ನಮ್ಮ ಸಂಸಾರ ದುಃಖದ ಸಂಸಾರ, ದುಃಖದ ಸಾಗರ. ಅವ ಕವಿ ಏನ್ ಮಾಡ್ತಾನ್ರಿ? ಇಲ್ಲದ ಕಲ್ಪನಾ ಮಾಡ್ತಾನವ. ಅಲ್ಲ ಹಂಗಂದ್ರೆ ಸಿನಿಮಾ ನೋಡಕ್ ಹೋಗಲ್ಲ ಯಾರು ರೀ. ಸಂಸಾರದ ವರ್ಣನೆ ಮಾಡ್ಯಾರ. ಇನ್ನು ಮುಂದಿನ ವಿಶೇಷವಾಗಿ ಮತ್ತೆ ಇನ್ನು ಹೇಳೋರು ಅದಾರ. ಮತ್ತ ಆ ವಿಷಯವನ್ನ ನಾಳೆಗೆ ನೋಡೋಣ ಅನ್ನುವಲ್ಲಿಗೆ ಇವತ್ತಿನ ನನ್ನ ವಾಕೃತ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನಿಧಾನ ಹೋಗ್ರಿ, ನಿಧಾನ ಹೋಗೋಣ, ಅವಸರ ಏನ್ ಬೇಡ ಅನ್ನುವಲ್ಲಿಗೆ. ಇವತ್ತಿನ ಟಾಪಿಕ್ ಭಾರಿ ಆತ್ರಿ. ಇವತ್ತಿನ ಟಾಪಿಕ್ ಭಾರಿ ಆತ್ರಿ. ಯಾಕೆ ಸ್ವಲ್ಪ ಹಾಲ್ಟ್ ಇತ್ತು ಅದಕ್ಕೇನ್ರಿ? ನಮ್ದ ಐತಿ ಸುದ್ದಿ ಅಂತ. ನಮ್ ಜೀವಾಳ ಹಿಂಗ ಐತಿ ಅಂತ ಹೇಳಿದ್ರು ಗುರುಗಳ. ಓಂ ನಮಃ ಶಿವಾಯ. ನಮಸ್ಕಾರಗಳು. ಮಂಗಲ ಮಂಗಳ ಮಾಡ್ರಿ ಈಶ್ವರಪ್ಪ.